ಪ್ರತಿಭಟನಾ ಸಭೆ ಭಾರತ ಮಾತೆಗೆ ಘೋಷಣೆ ಬಲ ಭಾರತ್ ಮಾತಾ ಕಿ ಬಲ ಭಾರತ್ ಮಾತಾ ಕಿ सनातन हिंदू धर्म की सनातन हिंदू धर्म की जय जय श्री राम जय जय श्री राम जय जय श्री राम बोलो बजरंग दल की बोलो बजरंग दल की देश विरोधी पीएफआई संगठन के देश विरोधी पीएफआई संगठन के राष्ट्र विरोधी एसटीपीआई संगठन के राष्ट्र विरोधी एसटीपीआई संगठन के बोलो भारत माता की बोलो भारत माता की बोलो भारत माता की पूरा ಉಳ್ಳಾಳ ಪರಿಸರದ ಕಳೆಯಿನ ಕೆಲವು ತಿಂಗಳು ನಡೆದಿನ ಹಿಂದೂ ವಿರೋಧಿ ಕೃತ್ಯ ಅಂಚನೆ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳನ್ನ ಅಪವಿತ್ರ ಮನ್ಪುನಂಚಿನ ನೀಚ ಕೃತ್ಯದ ವಿರುದ್ಧ ಅವೇ ರೀತಿಯಾದ ಈ ರಟ್ಟು ಪ್ರಕರಣದ ಒಟ್ಟುಗೂ ಪೊಲೀಸ್ ಇಲಾಖೆದ ದೌರ್ಬಲ್ಯನ ಖಂಡಿಸದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದ ಬೃಹತ್ ಪ್ರತಿಭಟನಾ ಸಮಾವೇಶ ಇತ್ತ ಕೆಲವೇ ಕ್ಷಣ ಪ್ರಾರಂಭ ಆರುಂಟು ಈತಿ ಆದಿ 7 ತಿಂಗಳು ಉಳಿದು ಉಳ್ಳಾಲಡೆ ನಡೆಸಿನ ಕೆಲವು ಪ್ರಯತ್ನ ಮಂತ್ವ ಅಮ್ಲಮಗರು ಗ್ರಾಮದ ತಿಲಕ್ ನಗರ ಪಂಪಿನ ಜಾಗಡ ಕಳೆಯಿನ ಕೆಲವು ತಿಂಗಳು ತುಂಬು ನಿರ್ಮಾಣ ಮಂತಿತ್ತಿನ ಒಂಜಿ ವೈದ್ಯನಾಥ ಯುವಕ ಮಂಡಲ ಪಂಪಿನ ಕಟ್ಟಡದ ದುಷ್ಕರ್ಮಿಲು ರಾತ್ರೋರಾತ್ರಿ ಬತ್ತದ ಅವೇನ ನಾಶ ಮಲ್ಪುವೇರ ಐತ ವಿರುದ್ಧ ಸಂಘಟಿತವಾದ ಹೋರಾಟ ಮಂತುಂಡಲ ಪೊಲೀಸ್ ಇಲಾಖೆ ಈ ಪೇಟ ಒಂದೇ ವ್ಯಕ್ತಿನ ಪತ್ತಿನಂಚಿನ ಪ್ರಯತ್ನ ಮನ್ಪುದ್ಯಾರ ಅಂಚನೆ ಕೆಲವು ದಿನದ ತುಂಬು ಉಳ್ಳಾಳದ ಚೋಟ ಮಂಗಳೂರು ಪಂಪಿನ ಉಳ್ಳಾಳದ ಹೃದಯ ಭಾಗ ಅಡಿಕ್ಕಿನಂಚಿನ ಶ್ರೀ ಕೊರಗಜ್ಜ ಗುಳಿಗಜ್ಜನ ಕಾಣಿಕೆದ ಡಬ್ಬಿಗೆ ಬುರ್ಚಾಂತಿನ ವಸ್ತುಗಳನ್ನು ಪಾರ್ದು ಅವೇ ರೀತಿಯಾದ ಕ್ರಿಶ್ಚಿಯನ್ ಮತಕ್ಕೆ ಸಂಬಂಧಪಟ್ಟಿನ ಪತ್ರಗಳನ್ನು ಪಾರ್ದು ಅವನ ವಿಡಂಬನೆ ಮಂತದ ನಮ್ಮ ಧಾರ್ಮಿಕ ಭಾವನೆಯಲ್ಲಿ ದಾಸಿ ಮಂಪುನಂಚಿನ ಪ್ರಯತ್ನ ಮಂತಿದ್ದಾರೆ ಆ ವಿಚಾರಕ್ಕೆ ಒಂದೇ ಒಂದು ವ್ಯಕ್ತಿನ ಬಂಧನ ಇಡಮುಟ್ಟ ಪೊಲೀಸ್ ಇಲಾಖೆಯ ಆತಿಜಿ ಕೊಣಾಜದ ಮುಲಾರ ಗ್ರಾಮದ ಗೋಪಾಲಕೃಷ್ಣ ಮಂದಿರದ ಉಳೈ ಬೆಟ್ಟದ ಪರಮಶ್ರೇಷ್ಠವಾಯಿನಂಚಿನ ಭಗವದ್ಪೂಜೆ ನಿಮಿತ್ತ ಮಲಮೂತ್ರನ ಮಂತದ ಸಂಘದ ಸಾಹಿತ್ಯ ಪೂರ ಇದೈ ತಗ್ಗಿದ ಹಿಂದೂ ಸಮಾಜ ಅತ್ಯಂತ ಶ್ರದ್ಧಾವಕ ಗೌರವದ ಆರಾಧನೆ ಮಂತೊಂದು ಬೈತಿನಂಚಿನ ಭಗವದ್ಪೂಜೆ ವಿಡಂಬನೆ ಮಂತಿದ್ದಾರೆ ಐತ ವಿರುದ್ಧ ಇಳಿತ ಈ ನಮ್ಮ ಪ್ರತಿಭಟನಾ ಸಮಾವೇಶ ಅವೇ ರೀತಿ ತೊಕ್ಕೊಟ್ಟದ ಒಳಪೇಟೆ ಪ್ರದೇಶ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿನಂಚಿನ ಜಾಗಡ ಅಕ್ರಮವಾಯಿನ ದೀಪ್ ಸ್ಟಾಲ್ ನಿರ್ಮಾಣ ಆದಿತ್ತಡ ದೆಪ್ಪುಡು ಬಂಡದ ಪೊಲೀಸ್ ಇಲಾಖೆಗೆ ನಗರಸಭೆಗೆ ರೈಲ್ವೆ ಇಲಾಖೆಗೆ ಮನವಿನ ಕೊಡ್ತಿತ್ತುಂಡಲ್ಲ ಈ ತೇಟ ಅವೇನು ಲಕ್ಕವನಂಚಿನ ಪ್ರಯತ್ನ ಮಂತಿದ್ದಾರ ಅಂಚನೆ ಉಳ್ಳಾಳದ ಬಂಡಿಕೊಟ್ಟಿಯ ಪರಿಸರದ ಅನ್ಯ ಕೋಮುದವರಿಯ ವ್ಯಕ್ತಿ ಹಿಂದೂ ಪಂಜಾವ್ ನಗಲ ಮೇಲಿಗೆ ಕೈಪಾರ್ದು ಅಗ್ಲೇನ ಪೋಡಿಪೌಲಕ ಸಾದಿಡ್ ಪೋವಂದಿನ ಕಲಕ ವ್ಯವಸ್ಥೆ ನಿರ್ಮಾಣ ಮಂತಿದ್ದಾರೆ ಅಂಚನೆ 15 ವರ್ಷದ ತುಂಬು ಮತಾಂತರ ಆದ ಒಂಜಿ ಮುಸ್ಲಿಂ ವ್ಯಕ್ತಿನ ಮದುವೆ ಆದಿತ್ತಿನಂಚಿನ ಪಂಜೋಗು ಪಿರೋರಿಯೇ ಮುಸ್ಲಿಂ ವ್ಯಕ್ತಿ ಒಬ್ಬ ಆಯನ ಸಂಗಡಿಗರು ಸೇರ್ದು ಜೀವನಿಂದನೆ ಮಂತದ ಅಂಚನೆ ಆ ಪೊಣ್ಣನ ಜೋಕುಲ ನಿಮಿತ್ತ ಅತ್ಯಾಚಾರ ಮಂಪನಂಚಿನ ಪ್ರಯತ್ನ ಮಂತಿದಾರ ಈ ಒಟ್ಟು ಈತು ವಿಚಾರಗಳನ್ನು ತೀತು ಅಂಚನೆ ಉಳ್ಳಾಲಡೆ ನರ್ತಿನಂಚಿನ 10 ಜಾಸ್ತಿ ಚೂರಿ ಇರಿತ ಪ್ರಕರಣ ದೈವಸ್ಥಾನದ ಕಾಣಿಕೆ ಡಪ್ಪಿನ ದರ್ತದ ಕಂಡುದು ಗೋಪನಂಚಿನ ಕೃತ್ಯ ಹಂಡಲ ಪೊಲೀಸ್ ಇಲಾಖೆ ತಗಲು ಈ ಪೇಟಲ ಒಬ್ಬೇ ವ್ಯಕ್ತಿನ ಬಂಧನ ಮಲ್ಪಂದ ಏರೆಲ್ಲ ಏರು ಬಿಟ್ಟಿಲ್ಲ ಒಬ್ಬೇ ರೀತಿಯ ಕಾನೂನು ಕ್ರಮ ತೆತ್ತಂದ
ಈ ಪೇಟ ಒಬ್ಬೇ ರೀತಿಯ ಕಾನೂನು ಕ್ರಮ ಅಕಾಮಿತಿ ತಪ್ಪಂದೈತಿ ಮಾತ್ರ ಈ ಪ್ರತಿಭಟನಾ ಸಮಾವೇಶನ ಇಲ್ಲಿ ತುರ್ತಾದ ದಿವಡಾತಂಡ ನಮ್ಮ ಪ್ರತಿಭಟನಾ ಸಮಾವೇಶ ಕೆಲವು ಕ್ಷಣದ ಪ್ರಾರಂಭ ಹಾಕೊಂಡು ನಮ್ಮೊಟ್ಟಿಗೆ ಈ ಪ್ರತಿಭಟನಾ ಸಮಾವೇಶದ ಶ್ರೀ 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 ರಾಜಶೇಖರಾನಂದ ಭುಜಂಗ ಗುಲಾಲ್ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿಯಾಗಿ ನಂಚಿನ ಶರಣ್ ಪಂಪಲ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ದೇಶ ವಿರೋಧಿ PFI ಸಂಘಟನೆಗೆ ದೇಶ ವಿರೋಧಿ PFI ಸಂಘಟನೆಗೆ ಈ ಪ್ರತಿಭಟನಾ ಸಮಾವೇಶದ ನಮ್ಮೊಟ್ಟಿಗೆ ಉಪಸ್ಥಿತಿ ಉಳ್ಳೇರೆ ಅವೇ ರೀತಿಯ ವಿಭಾಗ ಭುಜಂಗ ಗುಲಾಲ್ ನಮ್ಮೊಟ್ಟಿಗೆ ಸೇರಿ ಕೆಲವೇ ಕ್ಷಣಟು ನಮ್ಮೊಟ್ಟಿಗೆ ಸೇರಿಯರುಳ್ಳೇರೆ ತೂರ್ಯ ಗಣ್ಯರಣ ಹಿಂದೂ ಸಮಾಜದ ಬಾಂಧವರಣ ಇನ್ನಿತ ಪ್ರತಿಭಟನಾ ಸಮಾವೇಶಕ್ಕೆ ಸ್ವಾಗತ ಪ್ರತಿಭಟನಾ ಸಮಾವೇಶದ ಪ್ರಸ್ತಾವ ಗುರು ಉಳ್ಳಾಳ ಬೈಲೆ ಇಬ್ಬರು ನೆರವೇರಿಯರುಳ್ಳೇರು ಇಂದು ಕರೆ ನೀಡಿದಂತಹ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಸ್ವಾಮೀಜಿಗಳಾದ ಗುರುಪುರ ವಜ್ರದೇಹಿ ಮಠದ ಪೂಜ್ಯರಾದ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರನ್ನ ನೆರೆದಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜದ ಪರವಾಗಿ ಈ ಪ್ರತಿಭಟನಾ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿಯಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಿರುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಪ್ರಮುಖರು, ಪ್ರಖಂಡ ಪ್ರಮುಖರು, ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿದಂತ ಎಲ್ಲ ಕೊರಗಜ್ಜನ ಭಕ್ತರನ್ನ, ಹಿಂದೂ ಸಮುದಾಯದ ಭಗಿನಿಯರನ್ನ ಮತ್ತೊಮ್ಮೆ ಈ ಸಭೆಗೆ ಸ್ವಾಗತಿಸುತ್ತಾ ತಮ್ಮೆಲ್ಲರ ಉಪಸ್ಥಿತಿಯನ್ನ ಗೌರವಿಸುತ್ತಾ ಊರಿನ ಪಂಪೆಲ್ ಬಳಿಯಲ್ಲಿರುವಂತಹ ನಂತರದಲ್ಲಿ ಅತ್ತಾವರ ಬಬ್ಬಕಟ್ಟೆಯಲ್ಲಿರ್ತಕ್ಕಂಥ ಬಬ್ಬು ಸ್ವಾಮಿಯ ಆ ಕಾಣಿಕೆ ಹುಂಡಿಯನ್ನು ಅಪಚಾರಗೊಳಿಸಲಾಯಿತು. ನಂತರದಲ್ಲಿ ಕೆಮ್ಮೆಕೆರೆಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಕಾಣಿಕೆ ಹುಂಡಿಗೆ ಇಲ್ಲ ಸಲ್ಲದ ವಸ್ತುಗಳನ್ನು ಹಾಕುವ ಮುಖಾಂತರ ಅದನ್ನು ಅಪಚಾರಗೊಳಿಸಲಾಯಿತು. ಇದೀಗ ಅದೇ ಒಂದು ತಂಡ ಉಳ್ಳಾಲಕ್ಕೆ ಕಾಲಿರಿಸಿ ಮೊನ್ನೆ ಒಂದು ವಾರದ ಹಿಂದೆ ಉಳ್ಳಾಲದ ಚೋಟಮಂಗಲೂರಿನಲ್ಲಿರ್ತಕ್ಕಂಥ ಶ್ರೀ ಗುಲಿಗಜ್ಜ ಕೊರಗಜ್ಜ ಸೇವಾ ಸಮಿತಿಯ ಆ ಗುಲಿಗಜ್ಜನ ಕೊರಗಜ್ಜನ ಕಟ್ಟೆ ಏನಿದೆ, ಆ ಕಟ್ಟೆಯ ಕಾಣಿಕೆ ಹುಂಡಿಗೆ ಇವತ್ತು ಬೇಡದ ವಸ್ತುಗಳನ್ನು ಹಾಕುವುದು, ಆ ಕಾಣಿಕೆ ಹುಂಡಿಯ ಒಳಗಡೆ ಯಾವುದೋ ಒಂದು ಮತಕ್ಕೆ ಸಂಬಂಧಿಸಿದಂತಹ ಕರಪತ್ರಗಳನ್ನು ಹಾಕುವ ಮುಖಾಂತರ ಇವತ್ತು ಆ ಕೊರಗಜ್ಜನ ಸನ್ನಿಧಿಯನ್ನು ಇವತ್ತು ಅಪವಿತ್ರಗೊಳಿಸುವಂತಹ ಹುನ್ನಾರಕಾಂಡದಲ್ಲಿದ್ದಂತಹ ಭಗವದ್ಧ್ವಜವನ್ನು ಹೊರಗೆ ಎಳೆದು ಆ ಭಗವದ್ಧ್ವಜದ ಮೇಲೆ ಮಲಮೂತ್ರವನ್ನು ವಿಸರ್ಜನೆಯನ್ನ ಮಾಡಿ ಆ ದೇವಸ್ಥಾನದ ಒಳಗಡೆ ಮಲಮೂತ್ರದ ವಿಸರ್ಜನೆಯನ್ನ ಮಾಡಿ ಇವತ್ತು ಅಪಚಾರಗೊಳಿಸುವಂತಹ ಹುನ್ನಾರವನ್ನೇನು ಮಾಡಿದ್ದಾರೋ, ಅದರ ಜೊತೆಯಲ್ಲಿ ಕೆಲ ಸಮಯಗಳ ಹಿಂದೆ ಉಳ್ಳಾಲದಲ್ಲಿ ಒಂದು ಕೋಮಿನ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಆಗಿಟ್ಟುಕೊಂಡು ಯಾವುದೋ ಒಬ್ಬ ಅಪ್ರಾಪ್ತ ಬಾಲಕ, ಅವನು ಹುಚ್ಚನಂತೆ, ಆ ಅಪ್ರಾಪ್ತ ಬಾಲಕ ಕೇವಲ ಒಂದು ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಅನ್ನು ಇಟ್ಟುಕೊಂಡು ಪ್ರತಿನಿತ್ಯ ಅವರ ಕೆಲಸವನ್ನು ಮುಗಿಸಿ ಮನೆಗೆ ಬರಬೇಕಾದ್ರೆ ಅವರಿಗೆ ಒಂದು ಉಪಟಳವನ್ನು ನೀಡುತ್ತಿದ್ನು. ಇದರ ವಿರುದ್ಧವಾಗಿ ಕೊಣಾಜೆಯ ತಿಪ್ಲೆ ಪದವು ಪರಿಸರದಲ್ಲಿರ್ತಕ್ಕಂಥ ಸರಕಾರಿ ಜಮೀನು ಏನಿದೆ, ಆ ಸರಕಾರಿ ಜಮೀನಲ್ಲಿ ಅಕ್ರಮವಾಗಿ ಇವತ್ತು ಮದ್ರಸವನ್ನೇನು ಕಟ್ಟಿದ್ದಾರೆ, ಅದರ ವಿರುದ್ಧವಾಗಿ ಸಂಬಂಧಪಟ್ಟಂತ ಇಲಾಖೆಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಸಲ್ಲಿಸಿ ಇಷ್ಟು ಸಮಯವಾದರೂ ಕೂಡ ಅದರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಿಲ್ಲ. ಇದೇ ಹಂಬ್ಲಮಗರು ಪಕ್ಕದ ಹಂಬ್ಲಮಗರಿನ ತಿಲಕ್ ನಗರ ಎಂಬಲ್ಲಿ ಕಳೆದ 15 ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ಸುಸೂತ್ರವಾಗಿ ನಡೆದುಕೊಂಡು ಬಂದಂತಹ ವೈದ್ಯನಾಥ ಯುವಕ ಯುವತಿ ಮಂಡಲದ ಒಂದು ಕಟ್ಟಡ, ಪ್ರತಿ ವಾರ ಭಜನೆ ನಡೆಯುತ್ತಿರುವಂತಹ ಕಟ್ಟಡ, ಆ ಕಟ್ಟಡವನ್ನ ಏಕಾಏಕಿ ಜಿಹಾದಿ ಕಾರ್ಯಕರ್ತರು ಧ್ವಂಸವನ್ನು ಗೊಳಿಸಿದಂತಹ ವಿರುದ್ಧವಾಗಿ ಅದೇ ರೀತಿ ತೊಕ್ಕೊಟ್ಟಿನಲ್ಲಿ ಒಲಪೇಟೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ
ಯಾವುದೇ ಒಂದು ಉದ್ದಿಮೆ ಪರವಾನಗಿಯನ್ನು ಪಡೆಯದೆ ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿ ದೀಪ್ ಸ್ಟಾಲ್ ಅನ್ನು ಏನು ನಡೆಸುತ್ತಿದ್ರು, ಅದರ ವಿರುದ್ಧವಾಗಿ ನಾವು ಮನವಿಯನ್ನು ಮಾಡಿದಾಗ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳದೆ ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದ್ದರೂ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರು ಇನ್ನೂ ಒಂದು ಹೆಚ್ಚು ಬೀಪ್ ಸ್ಟಾಲ್ನಲ್ಲಿ ಹಾಕುವ ಹಾಗೆ ಅವರಿಗೆ ಪ್ರೇರೇಪಣೆಯನ್ನು ಕೊಟ್ಟಂತಹ ಉಳ್ಳಾಲ ನಗರಸಭೆ ಇರಬಹುದು, ಉಳ್ಳಾಲದ ಪೊಲೀಸ್ ಇಲಾಖೆ ಇರಬಹುದು, ಇವರನ್ನು ವಿರುದ್ಧವಾಗಿ ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ಉಳ್ಳಾಲದಲ್ಲಿ ನಡೆಯುತ್ತಿರುವಂತಹ ಚೂರಿ ಇರಸಗಲ ಪ್ರಕರಣ, ಕಳೆದ ಹಲವಾರು ವರ್ಷಗಳ ಹಿಂದೆ ಉಳ್ಳಾಲದಲ್ಲಿ ಪ್ರಥಮವಾಗಿ ಹೇಮಂತ್ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಅಲ್ಲಿಯೇ ಚೋಟಮಂಗಳೂರಿನ ಸಮೀಪ ಚೂರಿ ಇರಿತವಾಗುತ್ತೆ. ಅದಾಗಿ ಇನ್ನೊಂದು 2 ವಾರ ಕಳೆಯಬೇಕಾದ್ರೆ ಉಳ್ಳಾಲದ ವಿದ್ಯಾಂಜನೆ ವ್ಯಾಯಾಮ ಶಾಲೆಯಲ್ಲಿ ತನ್ನ ವ್ಯಾಯಾಮ ಕೆಲಸವನ್ನು ಮುಗಿಸಿ ತನ್ನ ಮನೆಗೆ ಹೋಗುತ್ತಿರಬೇಕಾದ್ರೆ ಅಭಿಷೇಕ್ ಅನ್ನುವಂತಹ ವ್ಯಕ್ತಿಗೆ ಚೂರಿ ಇರಿತವನ್ನ ಮಾಡ್ತಾರೆ. ಯಾವ ರೀತಿ ಚೂರಿ ಇರಿತದ ಗಂಭೀರತೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ ಅಭಿಷೇಕ್ ಇವತ್ತು 1 ಕಿಡ್ನಿಯಿಂದ ತನ್ನ ಜೀವನವನ್ನು ಸಾಗಿಸ್ತಿದ್ದಾನೆ. ಇನ್ನು ಕೆಲವು ಸಮಯ ಕಲಿಬೇಕಾದ್ರೆ ಇದೇ ಕುತ್ತಾರು ರಾಣಿಪುರ ಪರಿಸರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾದ ರಾಮಮೋಹನ್ ಅವರ ಮೇಲೆ ದಾಳಿಯಾಗುತ್ತೆ. ಅದೇ ರೀತಿ ಶ್ರೀಧರ್ ಅನ್ನುವ ವ್ಯಕ್ತಿಯರ ಮೇಲೆ ದಾಳಿಯಾಗುತ್ತೆ, ಪವನ್ ಅನ್ನುವಂತಹ ವ್ಯಕ್ತಿಯ ಮೇಲೆ ದಾಳಿಯಾಗುತ್ತೆ, ದೀಪಕ್ ರೈ ಅನ್ನುವಂತಹ ವ್ಯಕ್ತಿಯ ಮೇಲೆ ದಾಳಿಯಾಗುತ್ತೆ. ಈ ರೀತಿ ಸುಮಾರು 10 ಪ್ರಕರಣಗಳು ಹಿಂದೂ ಯುವಕರು ಕೇವಲ ಆತ ಒಬ್ಬ ಹಿಂದೂ, ಯಾವುದೇ ರೀತಿಯ ವೈಯಕ್ತಿಕ ದ್ವೇಷವಿಲ್ಲದಿದ್ದರೂ ಕೂಡ, ಯಾವುದೇ ರೀತಿಯ ವೈಷಮ್ಯವಿಲ್ಲದಿದ್ದರೂ ಕೂಡ ಆತ ಕೇವಲ ಒಬ್ಬ ಹಿಂದೂ ಅನ್ನುವಂತಹ ಕಾರಣಕ್ಕೋಸ್ಕರ ಅವನಿಗೆ ಚೂರಿ ಯುದ್ಧವನ್ನು ಮಾಡ್ತಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ 2016ನೇ ಇಸವಿಯಲ್ಲಿ ರಾತ್ರಿಯಲ್ಲಿ ಊಟದ ಬುತ್ತಿಯನ್ನು ಹಿಡಿದುಕೊಂಡು ಮೀನುಗಾರಿಕೆಗೆ ತೆರಳುತ್ತಿರುವಂತಹ ರಾಜಕೋಟೆಯನ್ ಅನ್ನುವಂತಹ ವ್ಯಕ್ತಿಯನ್ನ ಹತ್ಯೆಯನ್ನ ಮಾಡ್ತಾರೆ. ಹತ್ಯೆ ಮಾಡಿ ಆ ಆರೋಪಿಗಳನ್ನ ಬಂಧನದಲ್ಲಿ ಅವರನ್ನು ವಿಚಾರಿಸಬೇಕಾದ್ರೆ ಅವರ ಹತ್ರ ಪೊಲೀಸ್ ಇಲಾಖೆ ಎನ್ಕ್ವೈರಿಯನ್ನ ಮಾಡುತ್ತೆ. ಯಾಕೆ ನೀವು ಅವರ ಹತ್ಯೆಯನ್ನು ಮಾಡಿದ್ರಿ ಅಂತ ಹೇಳಿ ಅವರ ಉತ್ತರವನ್ನು ಕೊಡ್ತಾರೆ. ಅವರ ತಿಲಕವನ್ನ ಹಾಕಿದ್ರು. ಅಂದ್ರೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷವಿಲ್ಲದಿದ್ರೂ ಕೂಡ ಒಬ್ಬ ಹಿಂದೂ ಅನ್ನುವಂತಹ ಕಾರಣಕ್ಕೋಸ್ಕರ ಇವತ್ತು ಆ ವ್ಯಕ್ತಿಯನ್ನ ಅಲ್ಲಿ ಭರಭರವಾದ ಹತ್ಯೆಯನ್ನ ಮಾಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಉಳ್ಳಾಲದಲ್ಲಿ ಎದುರಿಸಿರಬೇಕಾದ್ರೆ ಕಳೆದ ಹಲವಾರು ವರ್ಷಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ. ಲವ್ ಜಿಹಾದ್ ಅನ್ನೋದು ನಡೀತಾ ಇದೆ. ಲವ್ ಜಿಹಾದ್ನ ಮುಖಾಂತರ ಹಿಂದೂ ಯುವತಿಯರನ್ನ ಪ್ರೇಮದ ಹೆಸರಿನಲ್ಲಿ ಪ್ರೀತಿಯ ನಾಟಕವನ್ನ ಆಡಿ ಮತಾಂತರವನ್ನ ಮಾಡಿ ಅವರನ್ನ ಅನ್ಯ ಧರ್ಮಕ್ಕೆ ಮತಾಂತರವನ್ನಗೊಳಿಸಿ ಅವರನ್ನ ಇಲ್ಲ ಸಲ್ಲದ ಕೆಲಸಗಳಿಗೆ ಬಳಕೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ಅದಕ್ಕೆ ಹಲವಾರು ಉದಾಹರಣೆಗಳು ನಮಗೆ ಸಿಕ್ಕಿದೆ. ಮೊನ್ನೆ ಎಷ್ಟೋ ವರ್ಷಗಳ ಹಿಂದೆ ಮತಾಂತರವಾಗಿ ಪ್ರೀತಿಯನ್ನ ಮಾಡಿ ಮತಾಂತರವಾಗಿ ಮುಸಲ್ಮಾನ್ ಧರ್ಮವನ್ನು ಸ್ವೀಕರಿಸಿದ್ದಂತಹ ಒಬ್ಬ ಹೆಣ್ಣು ಮಗಳನ್ನ ಯಾರು ರಕ್ಷಣೆಯನ್ನ ಕೊಡ್ತೇವೆ ಅನ್ನುವುದನ್ನ ಹೆಸರನ್ನು ಹೇಳಿಕೊಂಡು ಅವರನ್ನ ಕರೆದುಕೊಂಡು ಬಂದಿದ್ದಾರೋ ಅವರೇ ಇವತ್ತು ಇತರ ವ್ಯಕ್ತಿಗಳ ಜೊತೆಗೂಡಿ ಅತ್ಯಾಚಾರ ಮಾಡುವಂತ ಮಟ್ಟಿಗೆ ಅವರು ಹೋಗ್ತಾರಂತ ಹೇಳಿದ್ರೆ ನಾವು ಇಷ್ಟು ವರ್ಷದಿಂದ ಹೇಳ್ತಾ ಬಂದದ್ದು ಇದನ್ನೇ ನಾವು ಹೇಳ್ತಾ ಬಂದದ್ದು. ಅದರ ವಿರುದ್ಧವಾಗಿ ನಾವಿವತ್ತು ಪ್ರತಿಭಟನಾ ಸಭೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಇಷ್ಟೆಲ್ಲ ಸಮಸ್ಯೆಗಳು ಉಳ್ಳಾಲದಲ್ಲಿ ನಡೀತಾ ಇದ್ರೆ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಸಂಘಟನೆಯ ಪ್ರಮುಖರು ಯಾರಿದ್ದಾರೋ ಈ ರೀತಿಯ ಪ್ರತಿಭಟನಾ ಸಭೆಗಳನ್ನ ಸಂಘಟಿಸಿ ಅನೇಕ ಹಿಂದೂ ಸಮಾಜದ ಯುವಕರಿಗೆ ಸ್ಫೂರ್ತಿಯನ್ನು ಕೊಟ್ಟು ಅನೇಕ ಹಿಂದೂ ಸಮಾಜದ ಯುವಕರನ್ನು ಸಂಘಟನೆಗೆ ಬರುವಂತೆ ಪ್ರೇರೇಪಿಸಿ ಸಂಘಟನೆಯ ಮುಖಾಂತರ ರಾಷ್ಟ್ರದ ಕೆಲಸವನ್ನು ಮಾಡುವಂತ ಕಾರ್ಯಕ್ಕೆ ಪ್ರೇರೇಪಣೆ ಕೊಡುವಂತ ಇವತ್ತು ನಾಯಕರು ಯಾರಿದ್ದಾರೋ ಅವರೆಲ್ಲರನ್ನು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮುಖಾಂತರ ಅವರನ್ನು ಇವತ್ತು ಕೆಲಸ ಮಾಡದೆ ಅವರು ಸುಮ್ಮನೆ ಒಂದು ಕುಳಿತುಕೊಳ್ಳುವಂತ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗ ಕಾರ್ಯದರ್ಶಿಯಾದ ಶ್ರೀಯುತ ಶರಣ್ ಪಂಪೇಲ್ರವರು ಅನೇಕ ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಬಂದಿರುವಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಬಂದಿರತಕ್ಕಂತಹ ಒಬ್ಬ ನಾಯಕ. ಅವರ ವಿರುದ್ಧವಾಗಿ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮುಖಾಂತರ
ಅವರು ಇನ್ನು ಮುಂದೆ ಯಾವುದೇ ರೀತಿಯ ಕೆಲಸವನ್ನ ಮಾಡಬಾರದು, ಹಿಂದೂ ಸಮಾಜದ ಪರವಾಗಿ ಧ್ವನಿ ಎತ್ತಬಾರದು ಅನ್ನುವಂತಹ ವ್ಯವಸ್ಥಿತ ಷಡ್ಯಂತ್ರದ ಮೂಲಕ ಇವತ್ತು ನಾಯಕರನ್ನ ಸುಮ್ಮನೆ ಕುಳಿತುಕೊಳ್ಳಿಸುವಂತ ಒಂದು ವ್ಯವಸ್ಥಿತವಾದಂತಹ ಪಿತೂರಿಯನ್ನು ನಡೀತಾ ಇದೆ. ಇದರ ವಿರುದ್ಧ ನಾವು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಯಾರು ಈ ರೀತಿ ಅಪಪ್ರಚಾರವನ್ನು ಮಾಡ್ತಾರೋ, ಇಲ್ಲ ಸಲ್ಲದ ಸುಳ್ಳು ಆರೋಪವನ್ನು ಮಾಡ್ತಾರೋ ಅವರ ವಿರುದ್ಧ ಆದಷ್ಟು ಬೇಗ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಈ ವೇದಿಕೆಯ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಉಳ್ಳಾಲದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ರೀತಿಯ ಘಟನೆಗಳು ನಡೆದರೂ, ಇಷ್ಟು ಹಿಂದೂ ಸಮಾಜ ಪೆಟ್ಟು ತಿನ್ನುತ್ತಾ ಬದುಕಿದ್ರು ಕೂಡ ನಾವು ಕಾಲಕ್ಕೆ ತಕ್ಕಂತೆ ಉತ್ತರವನ್ನು ಕೊಟ್ಟಿದ್ದೇವೆ. ಉತ್ತರವನ್ನು ಕೊಡುವ ಕೆಲಸವನ್ನ ಉಳ್ಳಾಲದ ಹಿಂದೂ ಸಮಾಜ ಮಾಡಿದೆ ಎನ್ನುವಂತಹ ವಿಚಾರವನ್ನು ಇವತ್ತು ವಿರೋಧಿಗಳಿಗೆ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅದೇ ರೀತಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಿದೆ. ಇವತ್ತು ಒಂದು ದಿವಸದ ಪ್ರತಿಭಟನೆ ನಮಗೆ ಆಗಬಾರದು. ಉಳ್ಳಾಲದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಾವು ತಿನ್ನುತ್ತಿರುವಂತಹ ನೋವಿಗೆ ಪ್ರತಿದಿನವೂ ನಾವು ಇದನ್ನು ಪ್ರತಿಭಟಿಸುವಂತಹ ವ್ಯವಸ್ಥೆ ಆಗಬೇಕು. ಅವಶ್ಯಕತೆ ಬಿದ್ದರೆ ಇದಕ್ಕೆ ಉತ್ತರ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಲಿದ್ದಾರೆ ಎನ್ನುವಂತಹ ವ್ಯವಸ್ಥೆಯನ್ನು ಇವತ್ತು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅದೇ ರೀತಿ ಪ್ರತಿನಿತ್ಯ ನಾವು ತಿನ್ನುವಂತಹ ನೋವು ಏನಿದೆ ಅದಕ್ಕೆ ಪ್ರತಿನಿತ್ಯ ಪ್ರತಿಭಟನೆಯನ್ನು ಮಾಡಬೇಕು. ನಿರಂತರವಾಗಿ ಹಿಂದೂ ಸಮಾಜದ ಸಂಘಟನೆಯ ಭಾಗದಲ್ಲಿ ನಡೆಯಲಿ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ಶ್ರೀಯುತ ಭುಜಂಗ ಗುಲಾಲ್ ವಿಭಾಗ ಸಂಚಾಲಕರು, ಬಜರಂಗ ದಳ ಮಂಗಳೂರು ವಿಭಾಗ. ಒಂದು ಈತಿ ಅವರು ದಯಗಿಸಿಕೆಂಡ ಕಾಂಡೆ ಊರೊಂದು ಪ್ರತಿಭಟನೆ ನಿಂತಿನಂದ ಏರಾವರಿ ಎಕಡೆ ಪಂಪೆ ಈ ಪ್ರತಿಭಟನೆ ಕೋಟ ಶ್ರೀನಿವಾಸ ಪೂಜಾರಿ ನಿಲ್ಲಡು ಪಡುತ್ತೆ ಆಯ್ಕೆ ಬೋಡಾದು ಈ ಪ್ರತಿಭಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮೂರು ಮಂತ್ರ ಬಂದು ಇಡೀ ಗೊತ್ತವರು ಬಂದ ದೃಷ್ಟಿ ರಡ್ಡು ಕೈಗಳ ಮಿತ್ತು ಮಂತದ್ದು ಬೋಲೋ ಭಾರತ್ ಮಾತಾ ಕಿ. ಈತು ಜನ ಸೇರಲು ನಿಂತಂದ ಒಂದು ಹೊರಗಜ್ಜನ ನಮ್ಮ ಏಪಲ ನಮ್ಮೊಂದು ವೈದ್ಯ ನಿಂತಿನ ದೈವ ಒಂಜಿ ದುಮ್ಮದ ಒಂಜಿ ಹಿರಿಯರ್ನకు ಪಣದಿತ್ತೇರು ಒವೇ ಒಂಜಿ ಇಲ್ಲಾಡು ಏನಲ್ಲ ಒಂಜಿ ವಸ್ತು ಬಿರ್ಕಿನಂದಿತ್ತನಂದ ಹೊರಗಜ್ಜಾಗಿ ಒಂಜಿ ಪರಕೆ ಬಂಡಿ ನಿಂತನಂದ ಅವು ಅಪಗಣೆ ತಿಕ್ಕೊಂಡು ನಿಂತನಂದ ಅವು ಹೊರಗಜ್ಜನ ಆಂಡ ಇಡೀ ಉಳ್ಳಾಲಡು ಹೋರಾಟ ಮಂದಿರ ಜಾಗ ವೀರರಾಣಿನ ಹಬ್ಬಕ್ಕನ ಜಾಗ ಆಂಡ ನಮ್ಮ ಕೊರಗಜ್ಜನ ವಿತ್ತು ನಮ್ಮ ದೇವರ ವಿತ್ತು ಬರ್ಚಾಂದಿನ ಅಪಮಾನ ಮಾಡುವುದ ನಮ್ಮ ಮೈ ಪಂಡ ಕೊಲ್ತಿನ ತಪ್ಪು ಆಂಡ ಇನಿ ದೇವರ ಜಗನ್ನ ಕೊರಗಜ್ಜನ ದಯಟ್ಟು ಆಂಡ ನಿಂಗೆ ಇನಿ ಶಕ್ತಿ ಕೊಡ್ತೇವೆ ಆಂಡ ತಾಳ್ಮೆಡೆ ಇಂದು ಮಣಿ ಪಂಡ ಕೊಲ್ತು ವೀರರಾಣಿಯ ಹಬ್ಬಕ್ಕನ ಕೈಟಿಚ್ಚಿನ ತಲವಾರು ಆ ತಲವಾರು ಪತ್ತಿನ ದಿನ ಖಂಡಿತವಾಗ್ಲ ಬರ್ರೆ ತಯಾರಾದಪ್ಪು ಆಂಡ ಪೊಲೀಸರ ಕಡೆಗೆ ಈಗಲೂ ಆಗ್ರಹಣ ಮಂತೊಂದಿಲ್ಲ ನೆತ್ತ ಬಗ್ಗೆ ಏನು ಪ್ರಾರ್ಥ್ಯರ ಅಕಲ ಬದ್ಧವಾದ ಸೂಕ್ತ ತನಿಖೆ ಅವರು ಬಂದು ವಿಶ್ವ ಪರಿಷತ್ ಬಜರಂಗ ದಳ ಆಗ್ರಹ ಮಂತೊಂದಿಲ್ಲ ಆಂಡ ಮುರಣಿವರಿ ಸಂಘ ಪರಿವಾರದಲ್ಲಿ ಉಚ್ಚಾರಣ ಬಂದುಕೊಂಡು ಪಡಿಕೆ ಮೇಯ್ಕೊಂಡು ಅಂಚಿನ ಸ್ಥಿತಿ ಕನಪ ಬಂದುವರಿ ಬಂಟ್ವಾಳದ ರಿಯಾಜ್ ಫರಿಂಗ್ ಬೇಟೆ ಮನ್ಪನೆಯವರಿ ಬಂಡಿ ಯಾರು ಬರೋದಿಲ್ಲ ಇಂದು ಮಂಗಳೂರದ ಜಿಲ್ಲೆದ ಭದ್ರಕೋಟೆ ಹಿಂದುತ್ವ ಈ ಹಿಂದುತ್ವ ಜಿಲ್ಲೆ ಉಳ್ಳಾಲ ರಂಚನೆ ಇಂದು ಹಿಂದುತ್ವದ ಭದ್ರಕೋಟೆ ರಿಯಾಜ್ ಫರಿಂಗ್ ಬೇಟೆ ಏಪಲನಿಕಲ ಎಂಕುಲು ಪಿಎಫ್ ಎದುರು ಎಂಕುಲು ಏಪಲನಿಕಲ ತಾಂಟೆ ರೆಡಿ ಆದಿಲ್ಲ ಏಪಲ ಕಾರ್ಯಕರ್ತರು ಮಣಿಪಂಡ ಕುಲ್ತು ಜಂಕಲು ಆಂಡ ಎಂಕಲೇನು ಸಂಘ ಪರಿವಾರನು ನನ್ನ ದಿನ ಬರುವುದು ಅನ್ನೋದಿಲ್ಲ ರಿಯಾಜ್ ಫರಿಂಗ್ ಬೇಟೆ
ಎಂಕುಲುದಲ ಹಿಂದುತ್ವ ಏರು ವಿರುದ್ಧವನ್ ಪೇರ ಹಿಂದುತ್ವ ಏರು ದೇಶದ ವಿರುದ್ಧವಾದ ಬಾತ್ಯರ ಅಕಲ ಎರೆದ್ರು ನನಲ ಬಜರಂಗ ದಳಕ್ಕೆ ತಾಂಟೇರ ಸಿದ್ಧ ಖಂಡಿತವಾದ್ರೆ ಎಂಕುಲು ತಯಾರಾಗಲ್ಲ ಅನ್ಕೊಳ್ಳೋದಿಲ್ಲ. ಅಯೋಧ್ಯದ ರಾಮ ಜನ್ಮಭೂಮಿದ ಮಂದಿರ ಒಂದೊಂದು ಏರಾವರಿ ಇಲಿಯಾಸ್ ಪಂಪಣಯೇ ತುಂಬೆದಯೇ ಆಯ ಬನೊಂದುಲೆ ಮಂದಿರ ಕಟ್ಟುನ ಜಾಗ ಎಂಗಲ ಬಾಬರ್ನ ಜಾಗ ಅಂಡ ಎಂಕುಲು ಬನೊಂದುಲ್ಲ ನಿಕಲ ಜಾಗದ ಎಂಕುಲ್ದಲ ಮಂದಿರ ಕಟ್ಟುನತ್ತು 1992 ನೆನಪು ಮನ್ಪ್ಲೆ ಇಂದೇ 1992 ಇಂದೇ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಬಾಬರ್ನ ದಾಂಚ ನೆಂಚಿನ ಎತ್ತಿನ ಗುಮ್ಮಸ್ಸನ್ನು ತರ್ದಿಂದೇ ಬಜರಂಗ ದಳ ಅವೇ 2 ಜನ ಕಾರ್ಯಕರ್ತರೇ ಬಲಿದಾನ ಆತದು ಆಂಡ ಎಂಕಿಲೆಗೆ ಬಂದ್ಪೇರು ರಾಮ ಮಂದಿರದ ಜಾಗಡು ಬಾಬರ್ ಮಸೀದ್ನ ಜಾಗಡು ರಾಮ ಮಂದಿರ ಕಟ್ಟೊಂದಿಲ್ಲ ಇರುವುದು ಆಂಡ ಇಲಿಯಾಸ್ ತುಂಬೆ ನೆನಪು ಮಾಡ್ಕೊಡು ಎಂಗಲ ಹಿಂದುತ್ವ ಆಂಡ ಒಯೇ ಕಾರಣಗಳ ಆಲೋಚನೆ ಮಾಡ್ಕೊಡು ಅಪ್ಪಳು ಕಾಶಿಡಿಪ್ಪುನ ಮಧುರೆ ಮಸೀದಿಪ್ಪುನ ಕಾಶಿಡ್ಲ ಒಂದು 2 ಪಲ್ಲಿನ ಆಲೋಚನೆ ಮಾಡಿ ಎಂಚನೆ ಮಾಡ್ಕೊಳ್ಳಿ ಬಂದು ಆಲೋಚನೆ ಮಾಡ್ಕೊಡಪ್ಪ ಆಂಡ ಹಿಂದುತ್ವದ ಭದ್ರಕೋಟೆಯಲ್ಲಿ ಖಂಡಿತವಾದ ಬಜರಂಗ ದಳ ಏಪಲ್ ಸದಾ ಸಿದ್ಧವಾದ ಪನೊಂದು ಪಾತ್ರ ಅವಕಾಶ ಕೊರಿನ ಮುಲ್ಪದ ವಿಶ್ವ ಪರಿಷತ್ ಬಜರಂಗ ದಳ ಪ್ರಖಂಡದ ಇಡೀ ನಮ್ಮ ಕಾರ್ಯಕರ್ತರಿಗೆ ತುಂಬುವುದರ ಧನ್ಯವಾದ. ಇನ್ನು ಮುಂದಕ್ಕೆ ವಿಭಾಗ ಸಂಚಾಲಕರು ವಿಶ್ವ ಹಿಂದೂ ಪರಿಷತ್ನ ಶ್ರೀ ಶರಣ್ माता की बोलो भारत माता की वंदे 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 ಪರಮ ಪೂಜ್ಯ ಪ್ರಮುಖರೇ, ಇಲ್ಲಿ ಸೇರಿರುವಂತ ತಾಯಂದಿರೇ, ರಾಷ್ಟ್ರಭಕ್ತ ಬಂಧುಗಳೇ, ಪತ್ರಿಕಾ ಮಿತ್ರರೇ, ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ನಾಟಕದಲ್ಲಿ ವಿಶೇಷವಾದಂಥ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಪರಂಪರೆ ನಮ್ಮ ಕರ್ನಾಟಕದ ಬೇರೆ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಅದು ವಿಭಿನ್ನ ರೀತಿಯಲ್ಲಿ ಇರುತ್ತೆ. ನಾವು ಕೇವಲ ದೇವರನ್ನು ಮಾತ್ರ ಅಲ್ಲ, ಇಲ್ಲಿ ನಾಗಾರಾಧನೆ, ದೈವಾರಾಧನೆ ಇದಕ್ಕೂ ನಾವು ಪ್ರಾಮುಖ್ಯತೆಯನ್ನು ನಾವು ಕೊಟ್ಟವರು. ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಇದನ್ನು ನಂಬಿಕೊಂಡು ಬಂದಿದ್ದಾರೆ. ಆ ದೇವರುಗಳನ್ನು ಇವತ್ತು ನಮ್ಮ ಸಮಾಜನು ನೇಮೋತ್ಸವ ಇರ್ಬೋದು, ಕೋಲ ಇರ್ಬೋದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಬಹಳ ಶ್ರದ್ಧೆ ನಂಬಿಕೆಯಿಂದ ನಾವು ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬಂದಿರ್ತೀವಿ. ಅದರಲ್ಲೂ ವಿಶೇಷವಾಗಿ ಕೊರಗಜ್ಜ ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಪ್ರಾಯದವರು ತನಕ ಪೂಜೆ ಮಾಡುವಂತ, ನಂಬುವಂತ ಒಂದು ಕಾಣಿಕ ಶಕ್ತಿ. ಮಾತಾಡಬೇಕಾದ್ರೆ ಹೇಳಿದ್ರು ಭುಜಂಗರು, ನಾವು ಯಾವುದನ್ನು ಆ ಸ್ವಾಮಿ ಹತ್ರ ಬೇಡ್ತೀವಿ ಆ ಸ್ವಾಮಿ ನಮಗೆ ಕೊಡ್ತಾರೆ ಅಂತೇಳಿ. ಹಾಗಾಗಿ ವಿಶೇಷವಾಗಿ ಕೊರಗಜ್ಜ ಇರ್ಬೋದು, ಅಪ್ಪೆ ಕಲ್ಲುಟ್ಟಿ ಇರ್ಬೋದು, ಬೇರೆ ಬೇರೆ ದೈವಗಳನ್ನು ನಮ್ಮ ಕರಾವಳಿಯಲ್ಲಿ ನಾವು ವಿಶೇಷವಾದಂಥ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ ಬಹಳ ಶ್ರದ್ಧೆಯಿಂದ ನಾವು ನಂಬಿಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ, ಕಳೆದ 1 ತಿಂಗಳಲ್ಲಿ ಸುಮಾರು 10-15 ಕಡೆ ನಮ್ಮ ಮಂಗಳೂರಿನ ಬೇರೆ ಬೇರೆ ದೇವಸ್ಥಾನಗಳ ಕಾಣಿಕೆ ಡಬ್ಬಿಗೆ ಬೇಡದ ವಸ್ತು ಅದು ಹೇಳಿಕೆ ನಮಗೆ ನಾಚಿಕೆ ಆಗುತ್ತೆ ಅಂತ ಒಂದು ಹೇಯ ಕೃತ್ಯ ಇವತ್ತು ಒಂದು ತಂಡ ಮಾಡ್ತಾ ಇದೆ. ಯಾರು ಬಳಸಿದ ಕೊಳ್ಳೊಮ್ಮನ್ನು ಕಾಣಿಕೆ ಡಬ್ಬಿಗೆ ಹಾಕ್ತಾರೆ. ಆ ಕಾಣಿಕೆ ಡಬ್ಬಿಯಲ್ಲಿ ಹಳೆ ನೋಟಲ್ಲಿ ನಮ್ಮ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ
ಯಾರು ಸಂಘಟನೆ ನಾಯಕರಿದ್ದಾರೆ, ರಾಜಕೀಯ ಪ್ರಮುಖರಿದ್ದಾರೆ, ಅವರ ಬಗ್ಗೆ ಹೇಯವಾಗಿ ಬರೆದು ಆ ಕ್ಷೇತ್ರವನ್ನು ಅಪವಿತ್ರಗೊಳಿಸುವಂತ ಕೆಲಸ ಇವತ್ತು ಕಳೆದ 1 ತಿಂಗಳಿಂದ ಆಗ್ತಾ ಇದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಹಿಂದೂ ವಿರೋಧಿ ಚಟುವಟಿಕೆಗಳು ಇವತ್ತು ನಡೆಯುತ್ತಾ ಇದೆ. ಪ್ರಸ್ತಾವನೆಯಲ್ಲಿ ಗುರುಪ್ರಸಾದ್ ಬಹಳ ಸ್ಪಷ್ಟವಾಗಿ ಹೇಳಿದರು. ಹಾಗಾದ್ರೆ ಯಾಕೆ ಆಗ್ತಾ ಇದೆ? ಯಾಕೆ ಹಿಂದೂ ಸಮಾಜವನ್ನು ಇವತ್ತು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾಕೆ ಹಿಂದೂ ಸಂಘಟನೆಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾಕೆ ನಮ್ಮ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸ್ತಾ ಇದ್ದಾರೆ? ಒಂದ್ಸಲ ಆಲೋಚನೆ ಮಾಡಬೇಕು ಬಂಧುಗಳೇ. ನಮ್ಮ ವಿರೋಧಿಗಳು ನಿಶ್ಚಯ ಮಾಡಿದ್ದಾರೆ, ಈ ದೇಶವನ್ನು ಗೆಲ್ಲಬೇಕು, ಭಾರತವನ್ನು ಸೋಲಿಸಬೇಕು. ಹಾಗಾಗಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಈ ದೇಶವನ್ನು ಸೋಲಿಸಬೇಕಾದ್ರೆ, ಭಾರತವನ್ನು ಸೋಲಿಸಬೇಕಾದ್ರೆ ಈ ದೇಶದ ಹಿಂದುತ್ವವನ್ನು ನಾಶ ಮಾಡಬೇಕು, ಹಿಂದುತ್ವವನ್ನು ನಾಶ ಮಾಡಬೇಕು. ಸಾವಿರ ವರ್ಷಗಳ ಇತಿಹಾಸವನ್ನು ನಾವು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಸಾವಿರ ವರ್ಷ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಇವರು. ಕೋಟ್ಯಾಂತರ ಹಿಂದೂಗಳ ಹತ್ಯೆ ಮಾಡಿದ್ರು, ಲಕ್ಷಾಂತರ ಮಠ ಮಂದಿರಗಳನ್ನು ಧ್ವಂಸ ಮಾಡಿದ್ರು, ಲಕ್ಷಾಂತರ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಮತಾಂತರ ಮಾಡುವಂತ ಕೆಲಸವನ್ನು ಮಾಡಿದ್ರು. ಒಂದ್ ಕಡೆ ಇಸ್ಲಾಮೀಕರಣ, ಇನ್ನೊಂದು ಕಡೆ ಕ್ರಿಶ್ಚಿಯಾನಿಟಿ. ಈ ಎರಡು ಜನ ನಮ್ಮ ದೇಶವನ್ನು ನಾಶ ಮಾಡುವಂತ ವ್ಯವಸ್ಥಿತವಾದಂತ ಷಡ್ಯಂತ್ರವನ್ನು ಕಳೆದ ಸಾವಿರ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದನ್ನು ಮುಂದುವರಿದ ಭಾಗವಾಗಿ ಇವತ್ತು ದೇವಸ್ಥಾನವನ್ನು ಅಪವಿತ್ರಗೊಳಿಸುವುದು, ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡುವುದು, ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಗೋ ಹತ್ಯೆ, ಅಕ್ರಮ ಗೋ ಸಾಗಾಟ, ಭಯೋತ್ಪಾದನೆಯಂತ ಚಟುವಟಿಕೆಯನ್ನು ತರುವುದರ ಮುಖಾಂತರ ಹಿಂದೂ ಸಮಾಜಕ್ಕೆ ಭಯವನ್ನು ಹುಟ್ಟಿಸಿ ಈ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜವನ್ನು ನಾಶ ಮಾಡುವಂತ ವ್ಯವಸ್ಥಿತವಾದಂತ ಷಡ್ಯಂತ್ರ ಕಳೆದ ಸಾವಿರ ವರ್ಷಗಳಿಂದ ನಡೆಯುತ್ತಾ ಇದೆ. ಆ ಸಾವಿರ ವರ್ಷಗಳ ಷಡ್ಯಂತ್ರದ ನಡುವೆ ಈ ದೇಶದಲ್ಲಿ ದೇಶ ಉಳಿದಿದ್ರೆ, ಈ ದೇಶದಲ್ಲಿ ಹಿಂದೂ ಸಮಾಜ ಉಳಿದಿದ್ರೆ ಅದು ಕೇವಲ ಹಿಂದುತ್ವದಿಂದ ಮಾತ್ರ ಈ ದೇಶ ಉಳಿದು. ನೆನಪಿಟ್ಕೊಳ್ಳಿ, ಅದು ಛತ್ರಪತಿ ಶಿವಾಜಿಯ ಹಿಂದುತ್ವ ಆಗಿರ್ಬೋದು, ರಾಣಾ ಪ್ರತಾಪನ ಹಿಂದುತ್ವ ಆಗಿರ್ಬೋದು, ಭಗತ್ ಸಿಂಗ್ನ ಹಿಂದುತ್ವ ಆಗಿರ್ಬೋದು, ಅದಲ್ಲದೆ ಇವತ್ತು ನಮ್ಮ ದೇಶವನ್ನು ಆಳುತ್ತಿರುವಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹಿಂದುತ್ವ ಆಗಿರ್ಬೋದು, ಅದು ಇವತ್ತು ನಮ್ಮ ದೇಶವನ್ನು ಕಾಪಾಡ್ತಾ ಇದೆ, ನಮ್ಮ ಧರ್ಮವನ್ನು ಕಾಪಾಡ್ತಾ ಇದೆ. ಇದೇ ಹಿಂದುತ್ವ. ಆದ್ರೆ ನಮ್ಗೆ ಗೊತ್ತಿಲ್ಲ ಯಾರಿಗೂ. ಆದ್ರೆ ಮುಸಲ್ಮಾನರಿಗೆ ಗೊತ್ತಿದೆ, ಯಾರು ಕ್ರಿಶ್ಚಿಯನ್ ಮಿಷನರಿಗೆ ಗೊತ್ತಿದೆ. ಈ ದೇಶವನ್ನು ನಾಶ ಮಾಡಬೇಕಾದ್ರೆ ಹಿಂದುತ್ವವನ್ನು ನಾಶ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ಸಾವಿರ ವರ್ಷಗಳಿಂದ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವುದು ಇದೇ ಬಂಧುಗಳೇ, ಇದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರಯೋಗ ಶಾಲೆಯನ್ನಾಗಿ ಮಾಡಿ ಇಲ್ಲಿ ಏನು ವ್ಯವಸ್ಥಿತವಾಗಿ ಷಡ್ಯಂತ್ರಗಳು ಆಗ್ತಾ ಇದೆ, ಇದನ್ನು ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಕೊಂಡೋಗ್ಬೇಕೆಂಬುದು ಇವರ ವ್ಯವಸ್ಥಿತವಾದಂತ ಒಂದು ಸಂಚು. ಇದು ವ್ಯವಸ್ಥಿತವಾದಂತ ಸಂಚು. ಯೋಚನೆ ಮಾಡಿ, ಕಳೆದ ವರ್ಷ 2019ನೇ ಇಸವಿಗೆ NRCಯ ಬಗ್ಗೆ ಪ್ರತಿಭಟನೆ ಮಾಡಬೇಕಾದ್ರೆ DC ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡುವಂತ ಪ್ರಯತ್ನ ಮಾಡ್ತಾರೆ, ಪೊಲೀಸ್ ವಾಹನಗಳನ್ನು ಉಡಿ ಮಾಡುವಂತ ಕೆಲಸ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಯೋಗ ಮಾಡಿದ್ರು, ಅದೇ ಕೆಲಸವನ್ನು ಬೆಂಗಳೂರಲ್ಲಿ ಮಾಡಿದ್ರು. ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ಮಾಡಿದ್ರು. ಅಂದ್ರೆ ಒಂದ್ಸಲ ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾರೆ, ನಂತರ ಇಡೀ ಕರ್ನಾಟಕಕ್ಕೆ ಕೊಂಡೋಗ್ತಾರೆ. ಸಂಘಟನೆಯ ಹಿಂದೂ ಕಾರ್ಯಕರ್ತರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16 ಕಾರ್ಯಕರ್ತರ ಕೊಲೆ ಮಾಡಿದ್ರು, ಇಲ್ಲಿ ಪ್ರಯೋಗ ಮಾಡಿದ್ರು. ಆಮೇಲೆ ಬೆಂಗಳೂರಲ್ಲಿ ರುದ್ರೇಶನ ಹತ್ಯೆ ಆಗುತ್ತೆ, ಮೈಸೂರಲ್ಲಿ ಇನ್ನೊಬ್ಬನ ಹತ್ಯೆ ಆಗುತ್ತೆ, ಶಿವಮೊಗ್ಗದಲ್ಲಿ ಇನ್ನೊಬ್ಬನ ಹತ್ಯೆ ಆಗುತ್ತೆ. ದಕ್ಷಿಣ ಕನ್ನಡದಲ್ಲಿ ಲವ್ ಜಿಹಾದ್,
ಕಳೆದ 2-3 ವರ್ಷಗಳಲ್ಲಿ ನಾವು ಲೆಕ್ಕ ಹಾಕಿದ್ರೆ ಸುಮಾರು 2,000 ಹಿಂದೂ ಹೆಣ್ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಲವ್ ಜಿಹಾದ್ನಿಂದಾಗಿ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮುಗ್ಧ ಹಿಂದೂ ಹೆಣ್ಮಕ್ಕಳನ್ನು ಮತಾಂತರ ಮಾಡುವಂತ ವ್ಯವಸ್ಥಿತವಾದಂತ ಷಡ್ಯಂತ್ರ ಆಗ್ತಾ ಇದೆ. ಲವ್ ಜಿಹಾದ್ ಪ್ರಾರಂಭ ಆದದಲ್ಲಿ ಇದೇ ಕಾಸರಗೋಡು ಮಂಗಳೂರಿನಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇವತ್ತು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ಲವ್ ಜಿಹಾದಿನ ಷಡ್ಯಂತ್ರದಿಂದಾಗಿ ಸಾಕಷ್ಟು ಹೆಣ್ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರಯೋಗ ಶಾಲೆಯನ್ನಾಗಿ ಮಾಡಿ ಇಲ್ಲಿ ವ್ಯವಸ್ಥಿತವಾದಂತ ಸಂಚನ್ನು ರೂಪಿಸಿ ಇಡೀ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡಬೇಕು, ಇಡೀ ಕರ್ನಾಟಕವನ್ನು ಕ್ರಿಶ್ಚಿಯನ್ ಮಿಷನರಿಗಳ ಮುಖಾಂತರ ಮತಾಂತರ ಮಾಡಬೇಕೆಂಬಂತ ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ, ಬಂಧುಗಳ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಗೋಡೆ ಬರಹ ಬರೀತಾರೆ. ಯಾರಾದ್ರೂ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ರೆ ಅವರ ತಲೆಯನ್ನು ತೆಗಿತೀವಿ ಅಂತೇಳಿ ಗೋಡೆಯಲ್ಲಿ ಬರೀತಾರೆ. ಲಷ್ಕರ್ ಎ ತೊಯ್ಬದಂತ ಸಂಘಟನೆಯನ್ನು ನಾವು ಕರಾವಳಿಯಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಮಾತಾಡ್ತಾರೆ. ಅಂದ್ರೆ ಈ ಜಿಲ್ಲೆಯಲ್ಲಿ ಎಲ್ಲವನ್ನು ಪ್ರಯೋಗ ಮಾಡಿ, ಎಲ್ಲವನ್ನು ಪ್ರಾರಂಭ ಮಾಡಿ ಇಲ್ಲಿಂದಲೇ ನಾವು ಇಡೀ ಕರ್ನಾಟಕಕ್ಕೆ ಕೊಂಡೋಗೋಣ ಅಂತೇಳಿ. ಸ್ವಲ್ಪ ಯೋಚನೆ ಮಾಡಿ, ದೇಶದ ಯಾವ ಭಾಗದಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆದ್ರೆ, ಭಯೋತ್ಪಾದನೆ ಚಟುವಟಿಕೆ ಆದ್ರೆ ಅದರ ಒಂದು ಲಿಂಕ್ ಯಾರಾದ್ರೂ ಒಬ್ಬ ಮಂಗಳೂರಿನಲ್ಲಿ ಇದ್ದೇ ಇರ್ತಾನೆ. ನಾನು ಹೇಳಿದಲ್ಲ, ಇದು ಪೊಲೀಸ್ ತನಿಖೆಯಿಂದ, ಇವತ್ತು NIA ತನಿಖೆಯಿಂದ ಗೊತ್ತಾಗಿದೆ. ಯಾರಾದ್ರೂ ಒಬ್ಬ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಾನೆ ಅಂದ್ರೆ ಅದರ ಅರ್ಥ ಇಲ್ಲಿ ಯಾವುದೋ ಒಂದು ಸಂಚು ನಡೀತಾ ಇದೆ. ಅದಕ್ಕೆ ಇವತ್ತು ಹಿಂದೂ ಸಮಾಜ ಬಲಿಯಾಗ್ತಾ ಇದೆ. ನಾವು ಅರ್ಥ ಮಾಡಿಕೊಳ್ಬೇಕು. ಯಾರು ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಮೊನ್ನೆ ಈ ರೀತಿ ಎಲ್ಲ ದೇವಸ್ಥಾನ ಕಾಣಿಕೆಗಳಿಗೆ ಈ ರೀತಿ ಅಪಮಾನ ಮಾಡಬೇಕಾದ್ರೆ, ಅಪವಿತ್ರಗೊಳಿಸಬೇಕಾದ್ರೆ ಯಾರೋ ಹೇಳ್ತಾರೆ ಅವು ದೇವರ ಕೊರಗಜ್ಜೆ ಹಾಕ್ಲಿಕ್ಕೆ ಶಿಕ್ಷೆ ಕೊಡ್ಪೇರು ಅಂತ. ಅದು ಖಂಡಿತ ಕೊರಗಜ್ಜೆ ನೋಡ್ತಾರೆ. ಆದ್ರೂ ಯಾಕೋ ಕೊರಗಜ್ಜೆ ಯಾಕೆ ಅಲಿಸಬಾರ್ದು? ನನ್ನ ಮೇಲೆ ಇಷ್ಟೆಲ್ಲ ಅವಮಾನ ಆಗ್ತಾ ಇದೆ, ಇಷ್ಟೆಲ್ಲ ನನ್ನ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ, ಜನ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ನಾನು ಜನರನ್ನು ಕೂಡ ನಾನು ಒಂದ್ಸಲ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಯಾಕೆ ಅವರು ಬಿಟ್ಟಿರಬಾರ್ದು? ಯೋಚನೆ ಮಾಡ್ಕೊಳ್ಳಿ ಬಂಧುಗಳೇ. ಈ ರೀತಿ ನಮ್ಮ ಮೇಲೆ, ಸಮಾಜದ ಮೇಲೆ ದೌರ್ಜನ್ಯಗಳು ಆಗ್ತಾ ಇದೆ ಅಲ್ವಾ? ನಾವು ಸುಮ್ಮನೆ ಕೈಕಟ್ಟಿ ಕೂತ್ಕೊಂಡಿದ್ದೀವಿ. ಯಾರೋ ಒಬ್ಬ ನವೀನ್ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಏನೋ ಬರೀತಾನೆ. ಯಾರೋ ಮುಸಲ್ಮಾನ್ ಗೂಂಡಗಳು ಬೆಂಗಳೂರಲ್ಲಿ ಹೋಗಿ ಯಾರ್ದೋ ಮನೆ ಹೊಡಿತಾರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡ್ತಾರೆ, ಪೊಲೀಸ್ ವಾಹನಗಳಿಗೆ ಬೆಂಕಿ ಕೊಡ್ತಾರೆ, ಹಿಂದೂ ಮನೆಗಳಿಗೆ ಬೆಂಕಿ ಕೊಡ್ತಾರೆ. ಯಾರೋ ಒಬ್ಬ ಪತ್ರಿಕೆಯಲ್ಲಿ ಕುರಾನ್ ಬಗ್ಗೆ ಬರೀತಾರೆ, ಯಾವ ಶಿವಮೊಗ್ಗದಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ. 2008ರಲ್ಲಿ ಮತಾಂತರದ ಮೇಲೆ, ಕೇಂದ್ರದ ಮೇಲೆ ದಾಳಿ ಮಾಡಬೇಕಾದ್ರೆ ಜೀಸಸ್ನ ಯಾವುದೋ ಒಂದು ಮೂರ್ತಿಯ ಕೈ ತುಂಡಾಗುತ್ತೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಿಶ್ಚಿಯನ್ಗಳು ಎದ್ದು ನಿಂತು ಸಣ್ಣ ಮಕ್ಕಳಿಂದ ಹಿಡಿದು 80-90 ವರ್ಷದ ಪ್ರಾಯದ ಮುದುಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಕಳೆದ 1 ತಿಂಗಳಿಂದ ಈ ರೀತಿ ನಮ್ಮ ಸಮಾಜದ ಮೇಲೆ ಅಪಮಾನ ಆಗ್ತಾ ಇದೆ, ನಮ್ಮ ಸಮಾಜದ ಮೇಲೆ ತೊಂದರೆ ಆಗ್ತಾ ಇದೆ. ನಾವು ಸುಮ್ಮನೆ ಕುತ್ಕೊಂಡಿದ್ದೀವಲ್ಲ. ಇವತ್ತು ಗಾಳಿಗೆ ಡಬ್ಬಿಗೆ ಕೈ ಹಾಕಿದ್ದಾರೆ, ನೆನಪಿಟ್ಕೊಳ್ಳಿ. ಇವತ್ತು ಗಾಳಿಗೆ ಡಬ್ಬಿಗೆ ಹಾಕಿ ಅವಮಾನ ಮಾಡಿದ್ದಾರೆ. ನಾಳೆ ದೇವಸ್ಥಾನದ ಒಳಗೆ ಬರ್ತಾರೆ ನಾವು ಸುಮ್ಮನಿದ್ರೆ. ನಾಳೆ ಮೂರ್ತಿಗೆ ಮೇಲೆ ಕೈ ಹಾಕ್ತಾರೆ, ಅವರ ಮೂರ್ತಿ ಮೇಲೆ, ನಾವು ನಂಬುವಂತ ಪವಿತ್ರವಾದ ದೇವಸ್ಥಾನದ ಒಳಗಡೆ ಬರ್ತಾರೆ ಅವರು. ನಾವು ಕೈ ಕಟ್ಟಿ ಕುಳಿತುಕೊಳ್ಳುವಂತ ಸಮಯ ಇದಲ್ಲ ಬಂಧುಗಳಲ್ಲ. ನಮ್ಮ ಸಮಾಜಕ್ಕೆ ತಾಕತ್ತಿದೆ. ನಾವೇನು ಷಂಡ ಸಮಾಜ ಅಲ್ಲ. ಸಾವಿರ ವರ್ಷ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು, ನಮ್ಮ ಸಮಾಜವನ್ನು ನಮ್ಮ ಪೂರ್ವಜರು ರಕ್ಷಣೆ ಮಾಡಿದ್ದಾರೆ. ಈ ಸಮಾಜಕ್ಕೆ ಯಾವ ತೊಂದರೆ ಆಗಬಾರ್ದು, ಈ ಸಮಾಜ ಉಳಿಬೇಕೆಂಬ ದೃಷ್ಟಿಯಿಂದ ಸಾಕಷ್ಟು ಜನ ಪ್ರಾಣ ಅರ್ಪಣೆ ಮಾಡಿದ್ದಾರೆ. ಅಂತ ಒಂದು ಶ್ರೇಷ್ಠವಾದಂಥ ಸಮಾಜವನ್ನು ಈ ರೀತಿ ಸಮಾಜದ ಮೇಲೆ ದೌರ್ಜನ್ಯ ಆಗಬೇಕಾದ್ರೆ ನಾವು ಸುಮ್ಮನೆ ಕುತ್ಕೊಂಡು ಯಾರೋ ವಿಶ್ವ ಹಿಂದೂ ಪರಿಷತ್ನವರು, ಯಾರೋ ಬಜರಂಗದವರು, ಯಾರೋ ಇನ್ನೊಂದು ಸಂಘಟನೆಯವರು ಮಾತಾಡೋದಲ್ಲ. ಅವರೊಟ್ಟಿಗೆ ಇಡೀ ಹಿಂದೂ ಸಮಾಜ ಸೇರಬೇಕು. ಹಾಗಾಗಿ ನಾನು
ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಕಾರ್ಯಕರ್ತ ಮಿತ್ರರ ಹತ್ರ ನಾನು ವಿನಂತಿಯನ್ನು ಮಾತಾಡ್ತಿದ್ದೀನಿ. ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಕಳೆದ 10-15 ದಿವಸಗಳಿಂದ ಬೇರೆ ಬೇರೆ ಕಡೆ ಈ ರೀತಿಯ ಅಪವಿತ್ರಗೊಳಿಸುವಂತ ಕೆಲಸ ಆಗ್ತಾ ಇದೆ. ನೀವು ಇನ್ನೂ ಪತ್ತೆ ಹಚ್ಚಿಲ್ಲ, ಯಾರೊಬ್ಬನನ್ನು ಹಿಡಿಲಿಲ್ಲ. ಅದಕ್ಕೋಸ್ಕರ ಒಂದ್ ಕಡೆ ನಾವು ಸ್ವಾಮಿ ಕೊರಗಜ್ಜನ ಹತ್ರ ನಾವು ಪ್ರಾರ್ಥನೆ ಮಾಡಿದ್ದೀವಿ, ದೇವರ ಹತ್ರ ಮೊರೆ ಹೋಗಿದ್ದೀವಿ. ಯಾರು ಆ ದುಷ್ಟರಿದ್ದಾರೆ, ಯಾರು ಈ ಕೆಲಸವನ್ನು ಮಾಡಿದ್ದಾರೆ, ಅವರನ್ನು ಹಿಡಿಬೇಕು, ಅವರು ಸಿಗಬೇಕು ಅಂತೇಳಿ. ಒಂದು ವೇಳೆ ಅಪ್ಪಿತಪ್ಪಿ ನಮ್ಮ ಬಜರಂಗ ದಳದ ಕಾರ್ಯಕರ್ತರ ಕೈಗೆ ಅವರೇನಾದ್ರೂ ಸಿಕ್ಕಿದ್ರೆ, ನಾನು ಹೇಳ್ತೀನಿ, ಕಾಲಿಕೆ ಡಬ್ಬಿ ಮೇಲೆ ಯಾರು ಇದನ್ನು ಅಪವಿತ್ರಗೊಳಿಸಿದ್ದಾರೆ ಅವರ ಕೈಯಲ್ಲಿ ಏನ್ ಮಾಡಬೇಕು, ಇನ್ನೊಂದ್ಸಲ ಕೈಯಲ್ಲಿ ಏನ್ ಮಾಡಬೇಕು. ಇದೇ ಉತ್ತರ, ನೆನಪಿಟ್ಕೊಳ್ಳಿ, ಇದೇ ಉತ್ತರ ನಿಮಗೆ. ಅದಕ್ಕೋಸ್ಕರ ನಾನು ದಯವಿಟ್ಟು ಪೊಲೀಸ್ ಅಧಿಕಾರಿಗಳ ಹತ್ರ ವಿನಂತಿಯನ್ನು ಮಾಡ್ತೀನಿ, ನಮ್ಮ ಕಾರ್ಯಕರ್ತರ ಕೈಗೆ ಸಿಗುವ ಹಾಗೆ ರೀತಿಯಲ್ಲಿ ನೀವು ಮಾಡಬೇಡಿ. ದಯವಿಟ್ಟು ಪತ್ತೆ ಹಚ್ಚಿ ಅವರನ್ನು ಆದಷ್ಟು ಶೀಘ್ರ ಪತ್ತೆ ಹಚ್ಚಿ ಅವರ ಮೇಲೆ ಯಾವ ಕಾನೂನನ್ನು ಹಾಕಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ನೀವು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಈ ಪ್ರತಿಭಟನೆಯಲ್ಲಿ ಆಗ್ರಹಿಸುತ್ತಾ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ, ಕರಾವಳಿ ಜಿಲ್ಲೆಯ ಎಲ್ಲ ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ಎಲ್ಲ ಭಕ್ತರ ಹತ್ರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಮಂಗಳೂರು ನಗರದಲ್ಲಿ ಆಗಿದೆ ಈ ಘಟನೆ, ಉಳ್ಳಾಳದಲ್ಲಿ ಆಗಿದೆ. ನಾಳೆ ನಿಮ್ಮ ದೇವಸ್ಥಾನಕ್ಕೂ ಇದಕ್ಕೆ ಬರ್ಬೋದು ಅವರು. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಘಟನೆಯನ್ನು ಖಂಡಿಸಬೇಕು. ಅದಕ್ಕೋಸ್ಕರ ನಾಡ್ದು 29ನೇ ತಾರೀಕು ಶುಕ್ರವಾರ ದಿವಸ ನಾವೆಲ್ಲರೂ ಈ ಘಟನೆಯನ್ನು ಖಂಡಿಸಿ ನಮ್ಮ ಭಾಗದ, ನಮ್ಮ ಊರಿನ, ನಮ್ಮ ಹಳ್ಳಿಯ ಎಲ್ಲ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ, ಸಾಮೂಹಿಕವಾಗಿ ಸಂಕಲ್ಪವನ್ನು ಮಾಡೋಣ. ಯಾರು ಈ ದುಷ್ಟ ಶಕ್ತಿಗಳು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ, ಯಾರು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ತಕ್ಷಣ ಅವರಿಗೆ ಶಿಕ್ಷೆ ಸಿಗಬೇಕು ಮತ್ತು ಆದಷ್ಟು ಬೇಗ ಅವರನ್ನು ಪತ್ತೆ ಹಚ್ಚಬೇಕು ಎಂಬ ದೃಷ್ಟಿಯಿಂದ ನಾವೆಲ್ಲರೂ ದೇವಸ್ಥಾನಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಜಿಲ್ಲೆಯಲ್ಲಿ ವ್ಯವಸ್ಥಿತವಾದಂಥ ಷಡ್ಯಂತ್ರ ಆಗ್ತಾ ಇದೆ. ಕಳೆದ 1 ತಿಂಗಳಿಂದ ನೋಡಬೇಕಾದ್ರೆ ನಾವು ಬೇರೆ ಬೇರೆ ಘಟನೆಗಳನ್ನು ಗಮನಿಸಿದ್ವಿ. ಅದರಲ್ಲಿ ಆಶ್ಚರ್ಯ ಅಂದ್ರೆ, ನಮ್ಮ ಸಮಾಜವನ್ನು ರಕ್ಷಣೆ ಮಾಡುವ, ಕಾನೂನನ್ನು ರಕ್ಷಣೆ ಮಾಡುವ ಯಾವ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅಂತ ಸಿಬ್ಬಂದಿಗಳನ್ನು ಹತ್ಯೆ ಮಾಡುವಂತ ಸಂಚು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತದೆ ಅಂತ ಕೇಳಿದ್ರೆ, ಇವತ್ತು ನಮ್ಮಂತ ಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ಸಣ್ಣ ಪ್ರಾಯದ SDPI PFI ನ ಕಾರ್ಯಕರ್ತರು 2019ನೇ ಇಸವಿಗೆ NRC ಪ್ರತಿಭಟನೆಯಲ್ಲಿ ಗೋಲಿಮಾರ್ ಮಾಡಿದ ಅದಕ್ಕೆ ಪ್ರತಿಕಾರವಾಗಿ ಒಬ್ಬ ಗಣೇಶ್ ಕಾಮತ್ ಎಂಬಂತ ಪೊಲೀಸ್ ಸಿಬ್ಬಂದಿಯನ್ನು ಕೊಲೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆ ಸಂಚು ಹೇಗಿದೆ, ಆ ಸಂಚಿಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಮಾಯಾ ಗ್ಯಾಂಗ್. ಸಣ್ಣ ಟ್ಯಾಬ್ಲೆಟ್ ಅನ್ನು, ನೈಟ್ರಾವೆಟ್ ಅಂತ ಟ್ಯಾಬ್ಲೆಟ್ ಅನ್ನು ತನ್ನ ಹುಡುಗರಿಗೆ ಕೊಟ್ಟು ಅವರಿಗೆ ಅಮಾಲು ಬರೆಸಿ ಪೊಲೀಸರನ್ನು ಕೊಲೆ ಮಾಡಬೇಕು ಅಂತ ಒಂದು ವ್ಯವಸ್ಥಿತವಾದಂತ ಸಂಚನ್ನು ರೂಪಿಸಿದ್ದಾರೆ ಅಂತ ಕೇಳಿದ್ರೆ ಅದು ಯಾವ ರೀತಿಯ ಷಡ್ಯಂತ್ರ ಯೋಚನೆ ಮಾಡಿ. ಸಣ್ಣ ಯುವಕರು ಇನ್ನು 18-19 ವರ್ಷದ ಪ್ರಾಯ ಆಗಿಲ್ಲ, ಅವರನ್ನು ಚೂಬಿಟ್ಟು ನೀವು ಪೊಲೀಸರನ್ನು ಕೊಲ್ಲಬೇಕು, ಹಿಂದೂ ಕಾರ್ಯಕರ್ತರನ್ನು ಕೊಲ್ಲಬೇಕು, ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಬೇಕೆಂಬಂತ ವ್ಯವಸ್ಥಿತವಾದಂತ ಟ್ರೈನಿಂಗ್ 18 ವರ್ಷದ ಕೆಳಗಿನ ಯುವಕರನ್ನು ಉಪಯೋಗಿಸ್ತಾರೆ. ಯಾಕೆ ಹೇಳಿ? ಅವರಿಗೆ ಆದಷ್ಟು ಬೇಗ ಕೋರ್ಟಲ್ಲಿ ಜಾಮೀನು ಸಿಗ್ಲಿ ಅಂತ ಹೇಳಿ. ಹೀಗಾಗಿ ಈ ಮಾಯಾ ಗ್ಯಾಂಗ್ ಎಂಬಂತ ಒಂದು ತಂಡ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಸಂಚನ್ನು ರೂಪಿಸ್ತಾ ಇದೆ.
ಅದಕ್ಕೋಸ್ಕರ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಇಂಥವರು ಖಂಡಿತವಾಗ್ಲೂ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ವಾಟ್ಸಪ್ ನಂಬರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಈ ರೀತಿ ಅವರು ಕಂಡು ಬಂದರೆ ಅವರಿಗೆ ಅವರ ಗಮನಿಸುವಂಥ, ಅವರ ಮೇಲೆ ಗಮನ ತರುವಂಥ ಕೆಲಸವನ್ನು ನಾವೆಲ್ಲರೂ ಮುಂದಿನ ದಿವಸಗಳಲ್ಲಿ ಮಾಡಬೇಕು. ಭುಜಂಗರು ಮಾತಾಡಬೇಕಾದ್ರೆ SDPIಯ ಒಬ್ಬ ಮುಖಂಡ ರಿಯಾಜ್ ಪರಂಗಿಪೇಟೆ ಮೊನ್ನೆ ಏನೇನೋ ಮಾತಾಡ್ತಾನೆ. ಇವತ್ತು ಇಡೀ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಒಬ್ಬ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾನೆ ಅವನು. ನೀ ತಾಂಡ್ರೆ ನಾ ತಾಂಡ್ರೆ ಅಂತ ಹೇಳಿ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾನೆ. ಹಿಂದೂ ಸಮಾಜಕ್ಕೆ ಇವತ್ತು ಒಂದು ಸವಾಲ್ ಹಾಕಿದ್ದಾನೆ. ಅರೆ ರಿಯಾಜ್ ಪರಂಗಿಪೇಟೆ, ನಿನ್ನ ಸಂತತಿ ಜಗತ್ತಿಗೆ ಬಂದು 1400 ವರ್ಷ ಆದದಷ್ಟೇ. ಈ ಹಿಂದೂ ಸಮಾಜ ಜಗತ್ತಿಗೆ ಬಂದು ಲಕ್ಷಾಂತರ ವರ್ಷ ಆಗಿದೆ. ಇವತ್ತಿಗೂ ಯಾರು ಎಷ್ಟು ವರ್ಷ ಆಗಿದೆ ಅಂತ ಗೊತ್ತಿಲ್ಲ. ನಿಮಗಿಂತ ಸಾವಿರ ಮುಂಚೆನೆ ನಾವು ಹುಟ್ಟಿದ್ದೇವೆ. ನಮ್ಮ ಸಮಾಜ ಇವತ್ತು, ನಮ್ಮ ಸಮಾಜಕ್ಕೆ ನೀನು ಸವಾಲ್ ಆಗ್ತಾ ಇದೆಯಾ? ನಮ್ಮ ಸಮಾಜಕ್ಕೆ ಸವಾಲ್ ಆಗ್ತಾ ಇದೆಯಾ? ಕಳೆದ 16 ವರ್ಷಗಳಿಂದ ಗೊಬ್ಬೆ ಆಗ್ತಾ ಇದ್ರೆ ಕಾಶ್ಮೀರವನ್ನು ಉಳಿಸ್ತೀವಿ, 370 ಆರ್ಟಿಕಲ್ ಅನ್ನು ತೆಗೆಯಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಎಲ್ಲೇ ಹೋಯ್ತು ನಿಮ್ಮ ಗೊಬ್ಬೆ? ಎಲ್ಲಿ ಹೋಯ್ತು ನಿಮ್ಮ ಗೊಬ್ಬೆ? ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕೆಡವಿ ಬಾಬರ್ನ ಕಟ್ಟಡವನ್ನು ಕಟ್ಟಿದ್ರು. ಅದ ನಂತರ ನಮ್ಮ ದೇಶದ ಸಮಾಜ ಬಾಬರ್ನ ಕಟ್ಟಡವನ್ನು ಧ್ವಂಸ ಮಾಡಿತು. ಆಮೇಲೆ ಗೊಬ್ಬೆ ಹಾಕಿದ್ರು. ಯಾವುದೇ ಕಾರಣಕ್ಕೂ ಅಯೋಧ್ಯೆಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಮೊನ್ನೆ ಬೀಳಿದ್ರು. ಎಲ್ಲಿ ಹೋಯ್ತು ನಿಮ್ಮ ಇವತ್ತಿನ ಚಾಲೆಂಜ್? ಅದು ಎಲ್ಲಿ ಹೋಯ್ತು ನಿಮ್ಮ ಚಾಲೆಂಜ್? ಅದು ತ್ರಿಬಲ್ ತಲಾಕ್ ನಾವು ಬರ್ಲಿಕ್ಕೆ ಬಿಡಲ್ಲ ಅಂತ ಗೊಬ್ಬೆ ಹಾಕಿದ್ರಿ, ಸವಾಲ್ ಹಾಕಿದ್ರಿ. ಇವತ್ತು ತಲಾಕ್ ಬಂದ್ಬಿಡ್ತು. NRC ಬರ್ಲಿಕ್ಕೆ ಬಿಡುವುದಿಲ್ಲ. NRC ಅಲ್ಲೂ ನಮಗೆ ತೊಂದರೆ ಆಗ್ತಾ ಇದೆ. ಪ್ರತಿಭಟನೆ ಮಾಡಿದ್ರಿ, ಇವತ್ತು NRC ಬಂದ್ಬಿಟ್ಟಿದೆ. ಯೋಚನೆ ಮಾಡಿ, ಕೇಂದ್ರದಲ್ಲಿ ಇರುವುದು ಯಾವುದೋ ಒಂದು ಇಟಲಿಯಿಂದ ಬಂದಂತ ಇಲಿಯಲ್ಲ, ನಮ್ಮ ಹಿಂದುತ್ವದ ಹುಳಿ ಇರುವುದು. ಹಿಂದುತ್ವದ ಹುಳಿ ನಮ್ಮ ಸಮಾಜಕ್ಕೆ ನೀವು ಸವಾಲ್ ಹಾಕ್ತೀರಿ, ನೀವು. ಕಳೆದ 6 ವರ್ಷದಿಂದಲೇ ಈ ರೀತಿಯ ಕಾರ್ಯಕ್ರಮಗಳಿಂದಾಗಿ ಈ ರೀತಿ ನೀವು ಚಟಪಡಿಸ್ತಾ ಇದ್ದೀರಿ. ಇನ್ನೇನಾದ್ರೂ ಆ ಹುಲಿ ಇನ್ನೂ ಒಂದು 10 ವರ್ಷ ಇದ್ರೆ ನಿಮ್ ಸ್ಥಿತಿ ಏನಾಗ್ಬೋದು ಒಂದ್ಸಲ ಆಲೋಚನೆ ಮಾಡಿ. ನಿಮ್ ಸ್ಥಿತಿ ಏನಾಗ್ಬೋದು ಅಂತ ಹೇಳಿ ನಮ್ಗೆ ಹೇಳ್ತೀರಿ. ತಾಂಟ್ರೆ ತಾಕತ್ತಿದ್ರೆ ಅಯೋಧ್ಯೆ ಆಯ್ತು, ಮುಂದಿನ ದಿವಸ ಕಾಶಿ ಇದೆ, ಮುಂದಿನ ದಿವಸ ಮಥುರಾ ಇದೆ. ತಾಕತ್ತಿದ್ರೆ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಿ. ನೀವು ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಿ. ಹಿಂದೂ ಸಮಾಜ ಯಾವತ್ತೂ ಕೈಕಟ್ಟಿ ಕುತ್ಕೊಂಡಿಲ್ಲ. ಭುಜಂಗರು ನೆನಪು ಮಾಡಿದ್ರು, ಹಿಂದೂ ಸಮಾಜ ಎದ್ದಾಗ ಯಾವ ರೀತಿ ಉತ್ತರ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಒಂದ್ಸಲ ನೆನಪು ಮಾಡ್ಕೊಳ್ಳಿ, 1998ರ ಸುರತ್ಕಲ್ ಘಟನೆ ನೆನಪು ಮಾಡ್ಕೊಳ್ಳಿ. ಏನು ಮಾಡಿದ್ರಿ, ಏನಾಯ್ತು, ಎಷ್ಟು ವಿಕೆಟ್ ಹೋಯ್ತು ನಿಮ್ಗೆ ಗೊತ್ತಿದೆ. 2006ರಲ್ಲಿ ಯಾವುದೋ ಒಂದು ಗೋವಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಸ್ತೆಯಲ್ಲಿ ಯಾರಿಗೋ ಅಪಘಾತ ಮಾಡಿಸಿ 6 ದಿವಸ ಕರ್ಫ್ಯೂ ಮಾಡೋ ರೀತಿಯಲ್ಲಿ ಮಾಡಿದ್ರಿ. ಆವಾಗ ಎಷ್ಟು ಹೋಯ್ತು ಅಂತ ನಿಮ್ಗೆ ಗೊತ್ತಿದೆ. ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆದ್ರೆ ಅದಕ್ಕೆ ಹೇಗೆ ವಾಪಸ್ ಉತ್ತರ ಕೊಡ್ತೀವಿ, ಅಲ್ಲಿ ಜೈಲಲ್ಲಿ ಗೊತ್ತಿದೆ, ಅದು ಜೈಲಲ್ಲಿ ಹೇಗೆ ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳಿ. ಹಾಗಾಗಿ ನಮ್ಮ ತಂಟೆಗೆ ನೀವು ಬರಬೇಡಿ, ನಮ್ಮ ತಂಟೆಗೆ ಬರಬೇಡಿ. ನಮಗೂ ತಾಕತ್ತಿದೆ, ನಮ್ಮ ಸಮಾಜಕ್ಕೂ ಶಕ್ತಿ ಇದೆ. ಬಂಧುಗಳೇ, ನಾನು ಉಳ್ಳಾಳ ಭಾಗದ ಎಲ್ಲ ಬಂಧುಗಳ ಹತ್ರ ನಾನು ವಿನಂತಿ ಮಾಡ್ತೀನಿ. ನೀವು ಅಂದ್ಕೊಂಡಿರ್ಬೋದು ನಾವಿಲ್ಲಿ 50% ಇದ್ದೀವಿ ಅಂತೇಳಿ. ಆದ್ರೆ 50% ಜನ
ನಾವು ಒಟ್ಟಾದ್ರೆ ನಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮ ಒಳಗಿದ್ದಂತಹ ಈ ಜಾತಿ ನಡುವೆ ಸಂಘರ್ಷ, ಪಕ್ಷಗಳ ಒಳಗಿರುವಂತಹ ಸಂಘರ್ಷ, ಸಂಘಟನೆಗಳ ಒಳಗಿರುವಂತಹ ಸಂಘರ್ಷ, ಇದನ್ನು ಮೊದಲು ಬಿಸಾಡಿ ಹಾಕಿ ನಾವೆಲ್ಲರೂ ಹಿಂದೂಗಳಾಗಿ ಉಳ್ಳಾಳದಲ್ಲಿ ಒಟ್ಟಾಗೋಣ. ಈ 50% ಜನ, ಈ 50% ಜನರಿಗೆ ಉತ್ತರ ಕೊಡ್ಲಿಕ್ಕೆ ನಮಗೆ ಸಮಾಜಕ್ಕೆ ನಮ್ಮ ತಾಕತ್ತಿದೆ. ರಾಣಿ ಅಬ್ಬಕ್ಕನ ಊರಿ ಇದು. ಒಂದ್ಸಲ ಇಲ್ಲಿ ಮಹಿಳೆಯರು ರಾಣಿ ಅಬ್ಬಕ್ಕನ ಹೆಸರು ಹೇಳಿಕೊಂಡು ರಸ್ತೆಗೆ ಇಳಿದ್ರೆ ಸಾಕು, ಕೈಯಲ್ಲಿ ತಲವಾರು ಬೇಡ, ಯಾವುದು ಬೇಡ, ನೀವು ಒಂದ್ಸಲ ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿದ್ರೆ ಸಾಕು, ಇಡೀ ಸಮಾಜ ಎದ್ದು ನಿಂತು ನಿಮ್ಮೊಟ್ಟಿಗೆ ಬರುತ್ತೆ. ಇಡೀ ಉಳ್ಳಾಳದ ಸಮಾಜ ಒಟ್ಟು ಸೇರಿ ನಮ್ಮೊಟ್ಟಿಗೆ ಬರುತ್ತೆ. ಹಾಗಾಗಿ ನಾನು ಎಲ್ಲ ಉಳ್ಳಾಳದ ಬಂಧುಗಳ ಹತ್ರ ವಿನಂತಿ ಮಾಡ್ತೀನಿ, ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮೊಟ್ಟಿಗೆ ಇದೆ. ತಾವೇನು ಹೆದರುವುದು ಬೇಡ. ಇವತ್ತು ಉಳ್ಳಾಳದಲ್ಲಿ ನಾವು ನಿಶ್ಚಯ ಮಾಡಿದ್ದೀವಿ, ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಪ್ರತಿಯೊಂದು ಘಟಕಗಳು, ಪ್ರತಿಯೊಂದು ಬೂತ್ಗಳಲ್ಲಿ ಇವತ್ತು ಕಾರ್ಯಕರ್ತರ ನಿರ್ಮಾಣದ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ಉಳ್ಳಾಳದ ಎಲ್ಲ ವಾರ್ಡ್ಗಳಲ್ಲಿ, ಉಳ್ಳಾಳದ ಎಲ್ಲ ಗ್ರಾಮಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಶಾಖೆಗಳು ಮುಂದಿನ ದಿವಸಗಳಲ್ಲಿ ಆಗ್ಲಿಕ್ಕಿದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಸಂಘಟನೆ ಮುಖಾಂತರ ನಾವು ಎಲ್ಲ ಈ ನಮ್ಮ ಹಿಂದೂ ವಿರೋಧಿ ಚಟುವಟಿಕೆಗೆ ನಾವು ಮುಂದಿನ ದಿವಸಗಳಲ್ಲಿ ಉತ್ತರವನ್ನು ಕೊಡ್ಲಿಕ್ಕಿದ್ದೀವಿ. ಈ ಸಾನ್ನಿಧ್ಯ ದೇವಸ್ಥಾನವನ್ನು ಕಾಪಾಡುವಂತ ಕರ್ತವ್ಯ ಅದು ಇಡೀ ಹಿಂದೂ ಸಮಾಜದ್ದು. ಕೇವಲ ಹಿಂದೂ ಸಂಘಟನೆಗೆ ಮಾತ್ರ ಅಲ್ಲ, ನಾವು ನೇತೃತ್ವ ವಹಿಸ್ಕೊಳ್ತೀವಿ, ಆದರೆ ಹಿಂದೂ ಸಮಾಜ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಹಿಂದೂ ವಿರೋಧಿ ಚಟುವಟಿಕೆಯನ್ನು ನಾವು ಹತ್ತಿಕ್ಕಬೇಕು. ಅದಕ್ಕೋಸ್ಕರ ನಾವು ಎಲ್ಲರೂ ಸಿದ್ಧರಾಗೋಣ. ನಾನು ಇವತ್ತು ನೂತನವಾದಂತಹ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಬಂದಿದ್ದಾರೆ. ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ಯಾರು ಈ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅವರನ್ನು ತಾವು ಪತ್ತೆ ಹಚ್ತೀರಿ. ಆದಷ್ಟು ಬೇಗ ಪತ್ತೆ ಹಚ್ಚಿ ಆ ಪತ್ತೆ ಹಚ್ಚುವ ಕೆಲಸವನ್ನು ನೀವು ಮಾಡಿ, ನಿಮಗೆ ಸದಾ ಸಹಕಾರ ಕೊಡಲಿಕ್ಕೆ ಈ ಹಿಂದೂ ಸಂಘಟನೆ, ಹಿಂದೂ ಸಮಾಜ ನಿಮ್ಮೊಟ್ಟಿಗೆ ಇದೆ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಶ್ರೀರಾಮ ಜನ್ಮಭೂಮಿ ಕಿ, ಶ್ರೀ ಕೃಷ್ಣ ಜನ್ಮಭೂಮಿ ಕಿ, ಕಾಶಿ ವಿಶ್ವನಾಥ್ ಕಿ, ಬೋಲೋ ಗೋ ಮಾತಾ ಕಿ. ಈ ಪ್ರತಿಭಟನಾ ಸಭೆಯನ್ನು ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿರುವವರು ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ, ವಜ್ರದೇಹಿ ಮಠ. ಮಾತಾಕಿ ಎರಡೂ ಕೈಗಳು ಒಟ್ಟಿಗೆ ಮೇಲಕ್ಕೆ ಎತ್ತಿ ಘೋಷಣೆಯನ್ನು ಹಾಕಬೇಕು. ಬೋಲೋ ಭಾರತ್ ಮಾತಾಕಿ, ಜಯ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. रामाय रामभद्राय रामचंद्राय वेदसे रघुनाथाय नाथाय सीताय पतये नाद्रिकमनीय विग्रहं पारिजात तरुमूलवासिनं भावयामि पवमाननंदनम. जय श्री राम, जय श्री राम. विश्व हिंदू परिषत् बजरंग दಳ ಉಳ್ಳಾಲ ಪ್ರಖಂಡದ ವತಿರ್ದು ನಡಪುನ ಹಿಂದೂ ಧಾರ್ಮಿಕ ಭಾವನೆಲೇನ ಈ ಉಳ್ಳಾಲದ ಪರಿಸರಡ್ ಹಾಳ್ಮಲ್ತಿನ ವಿಕೃತ ಕಾಮಿಲೇನ ದುಷ್ಟೇರೇನು ಪುಂಡೇರೇನು ರಕ್ಕಸೇರೇನು ನಾಶ ಮಲ್ಪುನ ಒಂಜಿ ಮಲ್ಲ ಪ್ರಯತ್ನಗ ಇಡೀ ಉಳ್ಳಾಲದ ಹಿಂದೂ ಸಮಾಜ ಕಟಿಬದ್ಧವಾದ ನಮ್ಮನ ಜಗತ್ತಿಗೆ ಬೊಲ್ಪ ಕೊರ್ಪುನ ಸೂರ್ಯದೇವೇರು ಅಸ್ತಾಪನ ಪೊರ್ತು ಕಂತುನ ಸಮಯಡ್ ಇಡೀ ಉಳ್ಳಾಲದ ಹಿಂದೂ ಸಮಾಜ ವರ ತರೆದೆರ್ತದೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದನ ಪನ್ಪು ನಾವು ಒಂಜಿ ಮಲ್ಲ ಪಾತೆರ ಐಕ್ ಇಡೀ ಹಿಂದೂ ಸಮಾಜದ ನಮ್ಮ ರಣೀಯಾದುಲ್ಲ ಪಂಡದ ಈ ಸಂದರ್ಭಡ್ ನೆನಪೆರೆಯನ ಅವಕಾಶ ಮಾಡ್ತವೆ. ಹಾ, ನಮ್ಮನ ಉಳ್ಳಾಲದ ಪರಿಸರಡ್ ಕೊರಗಜ್ಜನ ಸಾನ್ನಿಧ್ಯ ಇಪ್ಪು, ಅಥವಾ ಗೋಪಾಲಕೃಷ್ಣನ ಭಜನಾ ಮಂದಿರ ಇಪ್ಪು, ಅಥವಾ ನಮ್ಮ ನಿಗ್ದಿಪಳಿಯಲ್ಲೂ ತಾದಿಡ ಪೋಪುನ ವ್ಯವಸ್ಥೆಯಲ್ಲಿಪ್ಪು ನೆತ್ತ ಬಗ್ಗೆ ಅಲ್ಪ ಅಲ್ಪ ಕೂಗುಲು ಲಕ್ಕೊಂದುಂಡು
ಒಂಜಿ ಕಡೆ ಕೊರಗಜ್ಜನ ಸನ್ನಿಧಾನದ ಬೊರ್ಚಂದನ ವಸ್ತನ ಪಾಡ್ದ ಸಾನ್ನಿಧ್ಯ ಅಪವಿತ್ರ ಮಲ್ತುದೇರ್ ಪನ್ಪುನ ಒಂಜಿ ಸ್ಥಿತಿ ನನ ಒಂಜಿ ಕಡೆ ಗೋಪಾಲಕೃಷ್ಣನ ಭಜನಾ ಮಂದಿರದ ಭಗವದ್ವಜಟ್ ಹೇಸಿಗೆ ಮಲ್ತದ ವಿಕೃತ ಅನುಭವಿಸಾದೇರ್ ಪನ್ಪುನ ಒಂಜಿ ಪರಿಸ್ಥಿತಿ ಒಂಜಿ ಕಡೆ ಮರಣಿ ಅನ್ನೊಂಜಿ ಸ್ಟೇಟ್ಮೆಂಟ್ ತುಯೆ ಈ ಊರದ ಮಾನ್ಯ ಶಾಸಕಿಯರು ಅದನ್ನ ಖಂಡನೆ ಮಲ್ತೇರು ಪೇಪರ್ ಅನೆ ಗೊತ್ತಿಜ್ಜಿ ಓಲಾಂಡಲ ಅಧಿಕಾರಿಲೇನ ಭಾಗಡ ಆರು ಮನವಿ ಕೊನದು ಕೊಡ್ತೇರ ಇಜ್ಜ ಅಂದು ಗೊತ್ತಿಜ್ಜಿ ಪೇಪರ್ ಓದುಜ್ಜಿ ಅನ್ ಮನವಿ ಕೊಡ್ತೀನ ಅಡೆ ಅನ್ ಶಾಸಕೇರಡ ಒಂಜಿ ಮನವಿ ಮಲ್ಪುವೆ ಇರ್ನನೆ ಒಂಜಿ ಟೀಮನ್ನು ಪತ್ತೊಂದು ಈ ಇಡೀ ಉಳ್ಳಾಲ ಪರಿಸರನ ವರ ತಿರುಗಲೆ ಹೆಚ್ಚ ಬೆಂಗಳೂರು ಬೋಪುನೇನು ಕಮ್ಮಿ ಅಲ್ಪಲೆ ನನ್ನ ಮಂದಿ ಊರಡೆ ತಿರುಗಲೆ ದಾಯಿಗೆ ತಿರುಗಲೇಕೆ ಎಂಡ ಒಂದು ಏರ್ ಮಲ್ತದೇರ್ ಪನ್ಪುನ ಎಂಕಲ ಗೊತ್ತುಜ್ಜಿ ಮೋಸ್ಟ್ಲಿ ಇರೆಗಲ ಗೊತ್ತುಪ್ಪನ್ ಅಂಡ ಓಲಾಂಡಲ ಸಂದೇಶ ಇರೆಗ ಬತ್ತನಂದ ಅಂಡ ಅವೇನು ಮುಕ್ತವಾದ ಅಧಿಕಾರಿಗಳಿಗೆ ಕೊರಪುನ ಕೆಲಸ ಮಲ್ಪಲೆ ಆಯ್ನಾತಿ ಉರುಡು ತಿರುಗುನ ಕೆಲಸ ಮಲ್ಪಲೆ ಏನು ಪಂಡ್ರೆ ಇರೆಗ ವರ ನೆನಪು ಮನ್ಪುವೆ ದಾಯಿಗೆ ಒಂದು ಕೆಂಡ ಇನಿ ಆತಿನಿ ಕೊರಗಜ್ಜನ ಕಟ್ಟೆಡು ಅತಿಕ್ರಮಣ ಆತೀನಿ ನನೊಂದು ಕಡೆ ಆತೀನಿ ಗೋಪಾಲಕೃಷ್ಣನ ಮಂದಿರಡ ಆತೀನಿ ಒಂದು ಓಲಾಂಡಲ ಕೈತಲ್ದ ಒಂಜಿ ಪಳ್ಳಿಡ ಅತ್ತಂಡ ಓಲಾಂಡ ಕೈತಲದ ಒಂಜಿ ಮಸೀದಿಡ ಅತ್ತಂಡ ಪರಿಸ್ಥಿತಿ ದಾದ ತೋರೈರ ಆಲೋಚನೆ ಮಲ್ಪುಲೆ ಒಂದು ಆಲೋಚನೆ ಮಲ್ಪುನ ಕಾಲಘಟ್ಟ ನೆನಪು ಮನ್ಪೇರೆ ಇಷ್ಟಪಡಪ್ಪ ನಮ್ಮ ಅಂಚ ಪಂಡದ ಉನೇನು ತೂದುಲ ಹಿಂದೂ ಸಮಾಜ ಕೈಕಟ್ಟದು ಕೊಲ್ದಡು ಪನ್ಪು ನಾವು ದುರಂತ ಒಂದು ಆವೇರ ಬಲ್ಲಿ ಪನ್ಪುನ ಒಂಜಿ ಕೆಚ್ಚದೇನು ಸಮಾಜದ ನಮ್ಮ ತೋಚ್ಪಾವಡು ಪನ್ಪುನ ಒಂಜಿ ಮಲ್ಲ ಜವಾಬ್ದಾರಿ ನಮ್ಮ ಪುಗೇಲಡು ಉಂಡು ಮಾತೆಲ್ಲ ಪನ್ಪೇರು ಸರ್ಕಾರ ನಿಕಲನೆ ಪುನತ ನಿಕಲದಾಯ ಪ್ರತಿಭಟನೆ ಯಾನ್ ಪನ್ಪುನಿ ಎಂಕಲ್ ಪ್ರತಿಭಟನೆ ವೈಕೋಸ್ಕರ ಮಲ್ತೊಂದುಲ್ಲ ಕೇಂಡ ಈ ಪುಂಡೇರು ಏರುಳ್ಳೇರು ಈ ರಕ್ಕಸೇರು ಏರುಳ್ಳೇರು ಮೊಕಲೇನ ನಾಶ ಆವಡು ಪನ್ಪು ನಾವು ನಮ್ಮ ಪ್ರತಿಭಟನೆದ ಮೂಲ ಉದ್ದೇಶ ಸರ್ಕಾರದ ವಿಷಯ ಇದ್ದಿನೆಟ್ಟು ಒಂಜಿ ಕಾಲ ಕಂಸೆ ಮಥುರಾ ಪಟ್ಟಣ ನಡಪಾ ಒಂದಿತ್ತೆ ಅವಳು ಕೃಷ್ಣ ಇತ್ತೆ ಕೃಷ್ಣನ ಮಾತೆಲ್ಲ ಕೊನದು ದೂರ ಕೊರಿಯರು ಅಂಡ ಕೃಷ್ಣ ಬಂಡಿನಿ ನಿಕ್ ಒಂಜಿ ಸಮಯ ಬರ್ಪುಂಡು ನಿಕ್ ಒಂಜಿ ಸಂದರ್ಭ ಬರ್ಪುಂಡು ಅಪಗ ನಿಖಲ ಮಾತ ಸ್ವರ ನಿಖಲ ಮಾತ ಧ್ವನಿ ಒಟ್ಟುಗ ಅನಗ ಯಾನೇ ಚಕ್ರದ ತೊಂದು ಬರ್ಪೇನ್ ಅರ್ಥಾತ್ ಆ ಕಾಲಘಟ್ಟಡ್ಲ ಕೃಷ್ಣಗೆ ಸಂಬಂಧಪಟ್ಟಿನ ಭಕ್ತರು ಕೃಷ್ಣನ್ ಆರಾಧನೆ ಮಲ್ಪುನ ಭಕ್ತರು ಕೃಷ್ಣನ್ ಪ್ರಾರ್ಥನೆ ಮಲ್ತೀರು ಇದಿಲ್ಲ ಎಂಕಲ್ನ ಕೆಲಸ ಇಪ್ಪು ನೀತಿ ಕೊರಗಜ್ಜಡ ನಮ್ಮ ಗಟ್ಟಿ ಮಲ್ತದವರ ಪ್ರಾರ್ಥನೆ ಮಲ್ತಂಡ ಈ ಕೊರಗಜ್ಜಡ ಪುನಃ ಕಾಯರ್ದಂಟೆ ಕರ್ಬದ ಗೋಲತ್ತವು ಕಾಯರ್ದಂಟೆ ಆ ಕಾಯರ್ದಂಟೆಡ ವರ ಬೀಜ ಏಡ ಮುಗಲ್ನ ಏರ್ನಲ್ಲ ವಿಳಾಸ ಇಪ್ಪಂದ ಅರ್ಥಾತ್ ಅಡ್ರೆಸ್ ಇಪ್ಪಂದ್ ನಿಗಲೇ ಗೊತ್ತುಜಿ ಎಂಗಲ್ನ ಕೊರಗಜ್ಜನ ಕಾರ್ಮಿಕ ನಿಕಲು ತೆರಿದಾರ ಇಜ್ಜ ಏತೋ ನಿಕಲ್ಲ ಬಂದುಲೆ ಕೊರಗಜ್ಜನ ಗಟ್ಟಿಗೆ ಬರ್ತದೆ ಬೀಡ ಬಚ್ಚಿರ ದೀಪನೆ ನಮ್ಮ ತೂಪ ಆಂಡಲ ಎಂಗುಲ ಇನ್ ಪಂದುಜ ನಮಗ ಅಗತ್ಯ ಇಜ್ಜಿ ಅಂಚ ಪಂಡದ ನಿಕಲು ಮಲ್ತಿನ ಕೆಟ್ಟ ಕೆಲಸಲ್ ಒವೇ ರೀತಿಯ ಕೆಟ್ಟ ಕೆಲಸಲ್ಲಿ ಬೇರೆ ಮಲ್ಪಾಡು ಆಯ್ ಸಮಾಜದ ಎದುರುಡು ಆಯ್ ಕಲ್ಲುವೇನೆ ಸಮಾಜದ ಎದುರುಡು ಆಯ್ ಪಾಪಿಯೇ ಸಮಾಜದ ಎದುರುಡು ಆಯ್ ವಿಕೃತ ಕಾಮಿ ಒಂದು ರಾಕ್ಷಸಿ ಪ್ರವೃತ್ತಿ ಒಂದು ಈ ಪ್ರವೃತ್ತಿನ ಖಂಡನೆ ಮಲ್ಪುನೇತ ಒಟ್ಟಿಗೆ ಸಮಾಜ ತರದೇರ್ತದ ಲಕ್ಕದವರ ಉಂಟೋಡು ಕೊಡವುದು ಉಂಟೋಡು ಸಮಾಜ ಏಪ ನಮಕ್ ಈ ಸ್ಥಿತಿತ ಅನುಭವ ಆಪುಂಡು ಈ ತೊಂದರೆಯಲ್ಲಿನ ಅನುಭವ ಆಪುಂಡು ಈ ಅನುಭವದ ಬೊಕ್ಕ ನಮವರ ತರದೇರ್ತದ ಉಂಟೋಡು ಏರಾವರಿ ಪರಂಗಿ ಬೇಟದೆ ತಾಂಟ್ರೆ ಎಂದು ಬಂಡ ನಮ್ಮ ತಾಂಟೆರ ಓಪನಕಲ ತಿಂಗಳಿಗೆ ತಾಂಟುನ ಅಭ್ಯಾಸ ಇಜ್ಜಿ ಆಂಡ ಈ ಏರ್ನ ಪುದರ್ ಬಂತ ಪರಂಗಿ ಬೇಟೆ ಒಂಜಿ ರಾಷ್ಟ್ರೀಯ ಪಕ್ಷದ ರಾಜ್ಯ ನಾಯಕಿಯರು ರಾಜ್ಯಾಧ್ಯಕ್ಷರು ಮಾನನೀಯ ನಳಿನ್ ಕುಮಾರ್ ಕಟೀಲ್ ನನೋರಿಯರು ಮಾನ್ಯ ಉಜಿರೆದ ಅರ್ಥಾತ್ ಬೆಳ್ತಂಗಡಿದ ಶಾಸಕಿಯರು ಹರೀಶ್ ಪುಂಜೇರ್ ನನೋರಿಯರು ಎಂಗಲ್ಲ ಶಾಸಕಿಯರು ಡಾಕ್ಟರ್ ವೈ ಭರತ್ ಶೆಟ್ರ್ ಹೊರ ಪರಂಗಿಬೇಟೆ ಯೋಚನೆ ಮಲ್ಪು ಪುಗುಸಟ್ಟೆ ಒಂಜಿ ರಡ್ಡು ಮುಜಿ ಸೀಟ್ ಮಂಡಲ ಪಂಚಾಯತ್ ದೇಯ್ದಿನಿ ಇದಾಲ ಜಿಲ್ಲೆಡ್ಲ ದೇಯ್ದಿಜ ಇದಾಲ ತಾಲೂಕುಡ್ಲ ದೇಯ್ದಿಜ ಮೊಕ್ಕಲು ಈ ಏರ್ನತ್ತೆ ಪುದರ್ ಬಂತ ಪರಂಗಿಬೇಟೆ ಆ ಪರಂಗಿಬೇಟದ ಪುದರ್ನಿ ಹಾಲ್ ಮಲ್ತಾತ ಈ ಓಲುಪುನ್ ಸರಿ ಬಂದು ಒಲ ಕುದ್ದು ಪದೌಡುಲ್ಲೇರಿಂದ ಬಂದ್ವಿ ಪರಂಗಿಬೇಟೆ ಇಗ್ಗೆ ಬಂಡೇರಿ ಯಾನ್ ಎತೋ ಜನ ಕೇಂಡೆ ಈ ರಿಯಾಜ್ ಬಂದ್ಪುನೆ ಪರಂಗಿಬೇಟೆ ನಾನು ಎತೋ ಜನ ಆಯ್ದನೆ ಬಂದುಲ್ ಬಂದ್ ಪೇರು ಐಜೆ ಪರಂಗಿಬೇಟೆ ಆಯ್ ಪರಂಗಿಬೇಟದ
ಬಾರ ಬೈದಿನಿ ಎಂದು ಅನ್ಪೇರು ಆಯ್ನ ಬಂದಲು ಉಂದಿದಾಲ ಹಿಂದೂ ಬಂದಲು ಪಣ್ಣಿನತ್ ಪರಂಗಬೇಟೆ ಎಂಕಲ್ ಮಾತ ಅಗತ್ಯ ಹೆಜ್ಜಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಹರೀಶ್ ಪುಂಜೇರ್ ಡಾಕ್ಟರ್ ವೈ ಭರತ್ ಶೆಟ್ರ್ ರಾಜೇಶ್ ನಾಯ್ಕೇರ್ ಗಟ್ಟಿ ಉಂದುದು ಮೇಯ್ನೀರ್ ಮಲ್ತೇರಡ ನಿನ್ನ ಅಡ್ರೆಸ್ ಇಜ್ಜಿ ನಿಕ್ಕ ದಾಯಿಗೆ ಪಕ್ಕಡೆ ಹಾಕಲ್ಲ ತಂಟೆ ನಿಕ್ಕ ದಾಯಿಗೆ ಹಾಕಲ್ಲ ಪಕ್ಕಡೆ ತಂಟೆ ಈ ದಾಯಿಗೆ ಪೋಡು ಖಾಲಿ ರಡ್ಡೆ ಮುಜಿ ಪುಗುಸಟ್ಟೆ ಸೀಟ್ ಇದ್ದೀನಿ ಈ ಎಂಜಿನ ರಾಜ್ಯನೇ ಜಯಿಸಿ ಅಂದ ಒಂದೊಂದಿಲ್ಲ ದಾದ ರಾಜ್ಯ ಜಯಿಸುನು ಆದ ತಾಕತ್ತುಂಡ ನಿನಡ ಏರ ನಿನ್ನ ಏರಿಯಾದ ಉಂದುದು ಈ ಆಯ್ಕೆ ಆತೀನಿ ಎನ್ನ ಏರಿಯಾದ ಉಂದುದು ಆಯ್ಕೆ ಅಲ್ಲಗೆ ಅವನಿನ್ನ ತಾಕತ್ತೆ ಎಲ್ಲ ಏರಿಯಾದ ಉಂದುದು ಈ ಆಯ್ಕೆ ಅಲ್ಲ 10 ಸೀಟ್ ದೇತೊಂದು ಆ ಮಂಡಲ ಪಂಚಾಯತಿ ನಿಕಲು ಅತಂತ್ರ ಮಲ್ತೀನಿ ಬುಡ್ನ ನಿಕಲು ಸಾಧನೆ ಆಲ ಮಲ್ತಿದ್ಯಾರ ಅತಂತ್ರ ಮಲ್ತಾರ ಆತೆ ಅಂಡ್ ಅತಂತ್ರಡ್ ನೆನಪುದಿಲ್ಲ ಒಂಜಿ ಸ್ವತಂತ್ರತೆ ಉಂಡು ಈ ಸ್ವತಂತ್ರತೆ ಲಕ್ಕದ ಬತ್ತಂಡ ನಿಕಲ ಅಡ್ರೆಸ್ ಪೂಜೆ ಭವಿಷ್ಯ ಅದು ನೆನಪುದಿಲ್ಲ ನಿಕಲು ಕುಡದಾದ ಬಂದ್ಪಾರೆ ಮುಂದುವರಿದು ಬಂದ್ಪಾರೆ ಬೇತೆ ಕಮ್ಯುನಿಸ್ಟೇರೇನು ಉಪಯೋಗ ಮಾಡ್ತದೆ ಸಮಾಜನ ಹಾನಿ ಮಲ್ಪುನ ಒಂಜಿ ತಂತ್ರಲೇನು ಉಪಯೋಗ ಮಲ್ತೊಂದುಲ್ಲ ತಾದಿ ಬೀದಿಡ್ ಪೋಪುನ ನಮ್ಮನ ಅಪ್ಪೆನಕಲ್ಲ ಸರಂಗ್ ವೈಪುನಿ ಚೂರಿ ಪ್ರಯೋಗ ಮಲ್ಪುನಿ ಈ ಭಾಗದ ಏತೋ ಕೇಸಲಾನ್ ಓಲ ನಮ್ಮನ ನೆಕ್ಕ ದುಮ್ಮದ ಸ್ಥಿತಿಗಳೇನು ತುಂಡ ಒಂಜಿ 10 ವರ್ಷದ ನೆಕ್ಕ ದುಮ್ಮದ ಸ್ಥಿತಿಗಳೇನು ತುಂಡ ಓಲ ಸಿಸ್ಟಮ್ ಫೇಲ್ ಆತನಂದು ಎಂಕಲ ಅರ್ಥ ಆಪುನ್ ಆಂಡ ಇನಿ ಸಿಸ್ಟಮ್ ಜೀವಂತ ಉಂಡು ನೆನಪುದಿಲ್ಲೇ ಎಂಗಲ್ನ ಪೊಲೀಸ್ ಇಲಾಖೆದ ಅಧಿಕಾರಿಗಳು ಅಂತೆ ಮನೆ ಬಂದ ಗುಲ್ದೇರನ್ ತೋಜುಣ ಆತಿ ಅಕಲ್ ಮನಸ್ಸು ಮಲ್ತೇರಡ ಏರ್ನಲ್ಲ ಅಡ್ರೆಸ್ ಇಪ್ಪಂದು ನೆಲ್ಲನಿಗಳು ಆಲೋಚನೆ ಮಲ್ಪಲೆ ದೇಗಂದ್ಗೆಲ್ನೆ ಸೂರ್ಯ ಅಸ್ತಾವನ್ನು ನನ್ನ ಒಂದೇ ಪೊರ್ತೊಡು ಚಂದ್ರ ಲಕ್ಕೊಂದು ಬರ್ಪಿ ಈ ಚಂದ್ರ ಏರು ಇತ್ತೆ ಬೈದೇರು ಆಯುಕ್ತೇರು ಶಶಿಕುಮಾರ್ ಚಂದ್ರನ ರೂಪಡ್ ಬೈದೇರು ಒಂದೇ ಶೀತಲ ಗಾಳಿ ಉಂಡಾರಡ ಒಂದೇ ದಿನ ಕಾಪುಲೆ ಆರು ಮನಸ್ಸು ಮಲ್ತೇರಡ ಓಲ್ಲ ಏರ್ಲ ಬಾಲ ಬಿಚ್ಚೇರ ಇಜ್ಜಿ ಇಂಚಿನ ಅವಹೇಳನ ಅಥವಾ ಧಾರ್ಮಿಕವಾಯಿನ ಷಡ್ಯಂತ್ರ ಒವೇ ವ್ಯವಸ್ಥೆ ನಿಗ್ಲಿಗೆ ಮಲ್ಪೇರ ಸಾಧ್ಯ ಜವು ಏರೇ ಮಲ್ಪಾಡ ಯಾನ ಅಕ್ಕಲ್ ಮೊಕ್ಕಲು ಬಂದ್ಬುದು ಏರೇ ಮಲ್ಪಾಡ ಏರೆಗಳ ಉಂಡು ಅದು ಕಾಲೇಜಿ ಮಲ್ಪೇರೆ ದೇಗಂದು ಕೆಂಡ ಅವು ಹಿಂದುಲೇನ ಧಾರ್ಮಿಕ ನಂಬಿಕೆ ಹಿಂದುಲು ನಮ್ಮೊಂದು ಬತ್ತೆರಡ ಅಕಲ್ನ ನಂಬಿಕೆಗೆ ಏತ ಭದ್ರತೆಗದನಂದು ಕೆಂಡ ಕೊರಗಜ್ಜಗದಾಲ ಕೋರಿಗೊರ್ಬುದೇ ಕೊರಗಜ್ಜ ಗೋರಿಗೋರ್ನ ಇತಿಹಾಸಲ ಎಂಗಲ ನಡುಟಿಜ್ಜಿ ಎಂಗಲ್ ಕೊರ್ಪುನಿ ಕಾಲಿ ಚಕ್ಕುಲಿ ಬೀಡ ಆ ಚಕ್ಕುಲಿ ಬೀಡಗ ಕೊರಗಜ್ಜಿ ಅನುಗ್ರಹ ಮನ್ಪುವೆ ಪಂಡದಾಂಡ ಎಲ್ಲ ಒಂದು ಕೋರಿ ಕಟ್ಟದ ಆಯನ ಭಾಗಡೆಂಗುಲು ಆಹುತಿ ಕೊರಿಯ ಪಂಡದಾಂಡ ಏರಿ ಇದು ಮಾತ ಅನ್ಯಾಯ ಮಂತೊಂದುಲ್ಲ ನಿಗಲ ಸಂತಾನ ಪೋವು ನೆನಪುದಿಲೆ ನಿಗಲ ಸಂತಾನ ನಿರ್ಸಂತತಿ ಆವು ಉನ್ನೆ ನೆನಪುದಿಲೆ ಉನ್ನೆ ಎಂಗ್ಲಿಗೆ ದಾಲ ಆತ್ಮಲ್ಲ ಕೆಲಸ ಆಗ್ತದೆ ಇಡೀ ಹಿಂದೂ ಸಮಾಜ ಕೋಡೆ ಮುರನಿಲ್ಲ ದೇವರನ ನಂಬಿಕೆ ದೈವಲ್ನ ನಂಬಿಕೆ ಬದುಕಿನ ಸಮಾಜ ಎಂಗ್ಲಿಗೆ ನಂಬಿಕೆನೇ ಮಲ್ಲ ಎಂಗಲ ನಂಬಿಕೆ ನಿಗಲು ಪ್ರಶ್ನೆ ಮಂತೊಂದುಲ್ಲಾರ ಬೇತೆ ಬೇತೆ ರೀತಿಯ ಎಂಗಲ ನಂಬಿಕೆ ಪ್ರಶ್ನೆ ಮಂತೊಂದುಲ್ಲಾರ ಬೇತೆ ಬೇತೆ ರೀತಿಯ ನಿಗಲು ದಾಲ ಕಸುಬಿ ಜನ್ನಿನ ದಾಲ ಕೆಲಸ ಜನ್ನ ಏರ ಪುಂಡೇರ್ನ ಬೇಲೆ ಉಂಟು ಎಂಗ್ಲೆ ಗೊತ್ತಾಪುಂಡು ಅಂಜ ಬಂದು ಈ ಪುಂಡೇರಿನ ಇಂಚನೆ ಬಿಟ್ರೆಗೆ ಸಾಧ್ಯ ಇಜ್ಜಿ ಒಬ್ಬೇ ಕಾರಣ ದಾಂಡಲ್ಲ ಈ ಪುಂಡೇರ್ನ ಶಿಕ್ಷೆ ಆವಡು ಈ ಪುಂಡೇರಿನ ಕೈಕಾರ್ ಕಟ್ಟದು ಮೊಗಲೇನ ಕಂಬಿದೋಲೆ ಪಾಡುನ ಅವಶ್ಯಕತೆ ಇನ್ನಿತ ಕಾಲಘಟ್ಟದ ಉಂಡು ಒಂಜಿ ಬೇಳೆ ಇಂದು ಸರಣಿದ ಲೆಕ್ಕ ಪೋಂದು ತುಲೆ ಲಾಸ್ಟ್ ಟೈಮ್ ಅತ್ತಾವರ ಡಾಂಡು ಕೊರದಬ್ಬು ಸನ್ನಿಧಾನ ಡಾಂಡು ಅಪಗ ನಮ್ಮ ಏರ್ಲ ಎಚ್ಚೆತ್ತುಕೊಳ್ಳುಜ ನಮ್ಮ ಲಕ್ಕಜ ಏರ್ಲ ನಮ್ಮ ಮನಸ್ಸು ಮಲ್ತಿಜ ಒಂಜಿ ಪ್ರತಿಭಟನೆ ಮಲ್ಪೋಡು ಬಂದಿಲ್ಲ ನಮ್ಮ ಮನಸ್ಸಿಗೆ ಬತ್ತಿಜಿ ಸರಣಿದಲೆ ಕಾಂಡು ಒಂದು ಬತ್ತದೆ ಉಳ್ಳಾಳದ ಭಾಗಕ್ಕೆ ಸೇರಿ ಇಂಗಿತ್ತಿನ ಒಂಜಿ ದುರವಸ್ಥೆ ನಮ್ಮನ ಊರುಡು ಬರಂದು ಪಂಪುನ ವಿಷಯ ನಮ್ಮ ತೇರಿದಿಲ್ಲ ಮನಿಪಂದೆ ಕೊಲ್ಲುವತ ನಮಗಲ ಒಂಜಿ ಕುಂಭಕರ್ಣ ನಿದ್ರೆ ಉಂಟು ತುಲೆ ನಮ್ಮ ಮಾಂತಿರ್ಲ ಈದು ಜನ ಈ ಊರದ ಬಂಧುಲು ಇಲ್ಲ ನಮ್ಮ ಒಂಜಿ ತಂಡ ಕಟ್ಟೊಂದು ನಮ್ಮ ಒಂಜಿ ಟೀಮ್ ಕಟ್ಟೊಂದು ಒಂಜಿ ಸಮಯ ಇತ್ತು ಗೋಹತ್ಯದ ವಿರುದ್ಧವಾದ ನಮ್ಮನ ಜಮನೀರು ಒಂಜಿ ತಂಡ ಕಟ್ಟೊಂದು ರಾತ್ರ ಪಗೆಯಲು ತಾದಿ ಬೀದಿಡು ನುಪ್ಪು ನೀರು ದಾಂತ ಕಾತನ ದಿನಕಲು ಎತೋ ಉಂಡು ಎತೋ ಕೇಸನ ಎದುರುಪಾಡನ್ನ ಉಂಡು ಅಂಡ ಇನ್ನಿತ ಅವಶ್ಯಕತೆ ಗೋಹತ್ಯದ ವಿರುದ್ಧ ಇಜ್ಜಿ ದೇಗ ಬಂದಾಗ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಆತನು ಗೋಹತ್ಯದ ಕೆಲಸ ನಿಷೇಧ ಕೆಲಸ ಕಾನೂನು ಜಾರಿ ಆಯ್ನದ ಅವರ ನನ್ನ ಕಾನೂನು ಕಾಯ್ದೆ ಟೈಟ್ತಾ ಒಂದು ಪೋಪು ಅಂಡ ಇನ್ನಿತ ಅವಶ್ಯಕತೆ ದಾದ ಉಂಡು ಹಿಂದೂ ಸಮಾಜದ ವಿರುದ್ಧ ಷಡ್ಯಂತ್ರ ಆಪುನಿತ ಬಗ್ಗೆ ಹಿಂದೂ ಸಮಾಜನ ಅವಹೇಳನ ಮಲ್ಪುನ ಧಾರ್ಮಿಕ
ಧಾರ್ಮಿಕ ನಿಂದನದ ಬಗ್ಗೆ ನಮನ ದೈವ ದೇವರನ ಹುಂಡಿಲನ ಬಗ್ಗೆ ಅವಹೇಳನ ಮಲ್ಪುನ ಸ್ಥಿತಿ ನಮ್ಮ ಒಂಚೂರು ಕಟಿಬದ್ಧರಾಪುನ ಅವಶ್ಯಕತೆ ಉಂಟು. ನಮನ ಜವನೀರ್ ಮಾತ ರೀತಿದ ತಾಕತ್ತಿಪ್ಪುನ ಜವನೀರ್ ನಿಕಲು ಮಂದಿರ್ಲ ಮನಸ್ಸು ಮಲ್ತದೆ ತಂಡ ಕಟ್ಟದೆ ಒಂಜಿ ಊರನ್ನು ಕಾಪುನ ಅವಶ್ಯಕತೆ ಏನಿತ್ತ ತುರ್ತು ಅವಶ್ಯಕತೆ ಉದೇ ನಮ್ಮ ಮಲ್ಪಡು ಐಕ ಪೂರಕವಾಯಿನ ದಾದ ಕಾನೂನು ಇತಿಮಿತಿಲು ಉಂಡು ಅವೇನು ಮಾತ ನಮ್ಮ ರಹದಾರಿ ವ್ಯವಸ್ಥೆ ಮಲ್ತದೆ ಆ ಪೂರಕವಾಯಿನ ಒಂಜಿ ವ್ಯವಸ್ಥೆಗೆ ನಮ್ಮ ತಯಾರಾವಡು ಈ ಮೂಲಕವಾದ ಉಳ್ಳಾಲದ ಊರು ಕಾಪುನ ಅಗತ್ಯ ಉಂಟು. ಎಂಗಲ್ನ ನಾಲ್ವರು ಎಡೆಂತಿನ ಜನಪ್ರತಿನಿಧಿ ನಕಲುಲ್ಲೇ ಮೂಲ ಮಾತ್ರ ಒಂಜಿ ನಮಕ ಬೋಡಪ್ಪನಾರಿಜ್ಜೇರು ಅಂಚ ಬಂದಾರು ಕಲ್ಕೊಡನವುಲ್ಲ ಕೈ ಮುಗಿವೇರು ಕೊರಗತನಿಯನವುಲ್ಲ ಕೈ ಮುಗಿವೇರು ಯಾನ್ ಕಲ್ಲುಟ್ಟಿನ ಬಲೆತ್ತನ ಅಡೆಗಲ ಬರ್ಪೇರು ಗಂಧ ಓಲ್ ಮಾಡುವೇರನ್ನು ಗೊತ್ತಿಜ್ಜಿ ಎಂಗಿನ ಮುಟ್ಟಲೆ ಯಾನಾರ್ನ ಗಂಧ ಓಲನ್ನು ತೂತಿಜ್ಜಿ ಅಂಡಲ ಗಂಧ ಕೈ ಕೊರ್ಪೇರಾರು ನಿಕುಲ್ ಮಾತ ಎನ್ನಾರ ಸ್ವಾಮಿಲು ಅವಹೇಳನ ಮಲ್ಪುವೇರನ್ ಅವಹೇಳನ ಅತ್ತು ಯಾನೊಂಜಿ ಪ್ರಶ್ನೆ ಮನ್ಪುನೆ ಯಾನೊಂಜಿ ಸಂತೆ ಅದು ಹಿಂದೂ ಸಮಾಜದ ಸನ್ಯಾಸಿ ಯಾನು ಒಂಜಿ ಪ್ರಶ್ನೆ ಮಲ್ಪುನು ಈ ಎಂಗಲ್ನ ಧಾರ್ಮಿಕ ನಂಬಿಕೆಯನ್ನು ಗಟ್ಟಿ ಮಲ್ಪುವಾರ ಅತಿ ಎಂಗಲ್ನ ಧಾರ್ಮಿಕ ನಂಬಿಕೆಯಲ್ಲೇನು ಮುಕುಲು ಮಾತ ಏರ್ ಮಂದಿರ ತುಲೆ ಮಲಾರಡೆ ಗೋಪಾಲಕೃಷ್ಣ ದೇವಸ್ಥಾನ ಭಜನಾ ಮಂದಿರ ಕೊರಗಜ್ಜನ ಕಟ್ಟೆ ಕೊರ್ದಪ್ಪನ ಸನ್ನಿಧಾನ ಒಲೋಲ್ ಈ ಅವಹೇಳನ ಆಂಡ್ ಐತ ಬಗ್ಗೆ ಒಂಜಿ ತುರ್ತಾದೀರ್ನ ಕರ್ತವ್ಯ ಆಪಿನ ಅವಶ್ಯಕತೆ ಉಂಡು. ಈರವಿನ ಮಲ್ತದು ತೋಜಪಾವಡು ಏಪ ಈರ್ ಮಲ್ತದು ತೋಜಪಾಯರು ಅಪಗ ಯಾನೇ ಇರೇನು ಇಂಚಿನ ವೇದಿಕೆ ಪ್ರಶಂಸೆ ಮಲ್ಪೆರೆ ಯಾನ್ ತಯಾರುಲ್ಲೇ ಯಾನೋರಿ ಸನ್ಯಾಸಿ ಆಯ್ನೇರ್ದಾವರೆ ಇಂಕ ಪ್ರಶ್ನೆ ಎದುರುಗು ಬರೋದುಂಡು. ಇನಿ ಅವೇ ನಂಬಿಕೆಯಲ್ಲೂ ಅವಹೇಳನ ಒಳಗಾವೊಂದುಂಡು ಅವೇ ಪರಿಸ್ಥಿತಿಯಲ್ಲೂ ಹಾಳಾವೊಂದುಂಡು. ಪತ್ರಿಕಾಗೋಷ್ಠಿಯಲ್ಲಿ ಎತ್ತಿದ ಒಂಜಿ ಸಂದರ್ಭ ಏರ್ ಪಾತೇರ್ನಿಕ್ ಎಂಗಲ ಡಾಕ್ಟರ್ ಪಾತೇರ್ನಿಕ್ ಡಾಕ್ಟರ್ ವರ ಅನಸ್ತೇಸಿಯ ಕೊರಿಯರ್ಡ ಪೆರದೆ ಪೂಜೆರ ಪೆರದೆ ಪೆರ್ಲ ಆಬುಜಿ ಆರು ಒಂಜಿ ಅನಸ್ತೇಸಿಯ ಕೊರಿಯರು ಉಳ್ಳಾಲಡ್ ಪರಿಸ್ಥಿತಿಲು ಬಹಳ ಕೀಳು ಮಟ್ಟಡ ಪೋವೊಂದುಂಡು. ಉಳ್ಳಾಲದ ಪರಿಸ್ಥಿತಿ ಬಹಳ ಹಾಳಾವೊಂದುಂಡು. ಉಂದು ಎಂಟು ತುವೇರೆಗೆ ಸಾಧ್ಯ ಇದ್ದಿ ಪನ್ಪುನ ರೀತಿದ ಆರು ಹೇಳಿಕೆ ಕೊಡ್ತೇನೆ. ಹಾ ಒರ ಅರ್ಥಾಪುಣ ಇಂಚಿ ಬಂದಾಗ ಉಳ್ಳಾಲಗ ಪೋನಗ ತೂಲೆ ನಂಗಲ ಅರ್ಥಾಪುಣ ಒಲ ಒಂಜಿ ಊರುಗು ಪೋಯ್ಲ ಕಾಪುಣ ರಕ್ಷಣೆ ಉಂಡ ಇಜ್ಜ ಗೊತ್ತಿಜ್ಜಿ ಅಂಚ ಬಂದು ಪನ್ಪೇರು ಪಾಕಿಸ್ತಾನ ಅಂಚನೆ ಉಂಡು ಪರಿಸ್ಥಿತಿ ನಮ್ಮ ಅಡೆ ಮಾತ ಪೋಯರ ಇಜ್ಜಿ ಪೋಂಡ ಬುಡುಪುಜೇರಕಲ್ ದಾದಾದ ಮಲ್ಪುಯರು ಬಂದು ಪಾಕಿಸ್ತಾನದ ಪರಿಸ್ಥಿತಿ ಇಲ್ಲ ಅಂಚನೆ ಪನ್ಪೇರು ಆ ಸ್ಥಿತಿ ನಮ್ಮ ಉಳ್ಳಾಲಕ್ಕೆ ಬರ್ರೆ ಬಲ್ಲಿ ಎನ್ನಂಚಿನವರಿ ಸನ್ಯಾಸಿ ಅಥವಾ ಏನನ್ ಪೆದದಿನವರ್ತಿ ಅಪ್ಪೆ 16 ಗಂಟೆ ರಾತ್ರಿಗಾಲ ನಿರಾತಂಕವಾದಿ ಈ ಊರುಡು ಪೋಪುಲೆ ಕಾವಡ ಅಂಚಿತ್ತಿನ ಒಂದು ಸ್ಥಿತಿನ ಮಾನ್ಯ ಶಾಸಕರಾದಿ ನಿರ್ಮಾಣ ಮಲ್ಪನ ಅವಶ್ಯಕತೆ ಉಂಡು. ಒಂದು ವೇಳೆ ಒಂದು ಭವಿಷ್ಯಕ್ಕೆ ನಿರ್ಮಾಣ ಆಪುಜಿ ರಾಯರ ಕುದುರೆ ಬರಬರುತ್ತಾ ಕತ್ತೆಯಾಗ್ತಾ ಇದೆ ಎಂದು ಎಲ್ಲಿ ಓಲಾಡಲು ಒಂದು ಸಂದರ್ಭ ಬತ್ತುಂಡ. ಹಾ ದುಂಬುಲ ಈ ಊರ್ದಕಲು ಮತಯಂತ್ರದ ಉತ್ತರ ಕೊಡ್ತೀರ್ ಭವಿಷ್ಯಗೆ ಮತಯಂತ್ರದ ಉತ್ತರ ಕೊಡ್ಪೇರು ಬಂಡದು ಯಾನ್ ಆಶೆ ಮಲ್ಪುವೆ ದೇಗಂದ್ಕಂಡ ಹಿಂದೂ ಸಮಾಜ ಮೂಲ ನಿರ್ಭೀತವಾದ ಬದುಕೋಡು ಅಂಚ ಬಂಡೆ ಬೇತೆ ಸಮಾಜದ ಬಗ್ಗೆ ನಾವು ಉಲ್ಲೇಖ ಇದ್ದಿ. ಹಿಂದೂ ಸಮಾಜ ನಿರ್ಭೀತವಾದ ಬದುಕೋಡು ಎಂಗ್ಲೇರೆಗಲ ಹಿಂಸೆ ಮಂತನ ಕ್ಲತ್ ಹಿಂದೂ ಶಬ್ದದ ಅರ್ಥ ಇಪ್ಪುನದಾದ ಅಂದ್ಕಂಡ ಹಿಂಸೆ ಮನ್ಪಂದಿನೈ ಹಿಂದೂ ಪನ್ಪುನೆ ಹಿಂಸೆ ಮಲ್ದಿಜೆ ಅಂಚಾದ ಮೂಲ ರಾಣಿ ಹಬ್ಬಕ್ಕ ಬೆಲೆ ಉಂಟು. ರಾಣಿ ಹಬ್ಬಕ್ಕ ಪೋರ್ಚುಗೀಸೇರ್ನ ಎದುರು ಲಡಾಯಿ ಮಲ್ತಿನ ಒಂಜಿ ಧೀರ ಪೊಣ್ಣು ಅಂಚಿನ ಏತೋ ಪೊಣ್ಣುಲು ನಮ್ಮ ಸಮಾಜದ ಉಳ್ಳೇರು ಮೊಗಲು ಮಾತ ಕೈಕ ಬಲೆಬಾರ್ದೇರಿಂದ ಎನ್ನೊಚ್ಚಿ ದೀತನ ಕಾಜಿನ ವರ ಹಾಕಲು ಕೊಡ್ತೇರಡ ಒವುಲ ಎದುರಿಪ್ಪಂದು ಒಂದೇತ್ ಮಾತ್ರ ನಿಕಲ ಅರ್ಥ ಮಲ್ಪಡು. ಏರ್ ಸಮಾಜದ ಬಗ್ಗೆ ಹಾನಿ ಮಲ್ಪುನ ನಮ್ಮನ ಧಾರ್ಮಿಕ ನಿಂದನೆಯನ್ನು ಮಲ್ಪುನ ಅಥವಾ ನಮ್ಮನ್ನ ಧರ್ಮದ ಬಗ್ಗೆ ನಮ್ಮನ ಸಂಸ್ಕೃತಿದ ಬಗ್ಗೆ ಅವಹೇಳನ ಮಲ್ಪುನ ಏರೇ ಇಪ್ಪಡು ಇನ್ನಿರ್ದೆ ನಿಕಲ್ನ ಬೀಲ ತುಂಡಾವುಡು. ಒಂದು ವೇಳೆ ಇಜ್ಜಿಂದಾಂಡ ಸಿಟಿ ರವಿಯರ್ ಪಂತನ ಪಾತ್ಯರನ್ನು ಕೊಡೋರ ನಿಕಲೆಗೆ ನೆನಪು ಮನ್ಪುವೆ ನಿಕಲ್ನ ಬೀಲ ತುಂಡ ಇಜ್ಜಿಡ ಎಂಗುಲು ಬೀಲ ಕಟ್ಟು ಮಲ್ಪೋಡಾಪುಂಡು ಒಂದು ನಿಕಲ ತರಟಿ ಅಂಚ ಬಂದೆ ಎಂಗ್ಲೆಗ್ ದಾಲ ಅಸ್ತ್ರ ಶಸ್ತ್ರ ಬರ್ಚಿ ದಾದಲ ಅಗತ್ಯ ಎಂಗ್ಲೆಗ್ ಖಾಲಿ ಎಂಗುಲ್ವರ ಹೃದಯ ಮುಟ್ಟುದು ಎಂಗಲ ದೇವರನವರ ಪ್ರಾರ್ಥನೆ ಮಲ್ತಾಡ ನಿಕ್ಲೆಗೆ ಉತ್ತರ ಕಡ ಖಂಡಿತ 16 ಗಂಟೆ ತಿಕ್ಕೊಂಡು ಒಂದು ಮಾತ್ರ ನಿಕ್ಲೆ ನೆನಪದಿಲೆ ಇನಿ ನಿಕಲು ಕೊರಗಜ್ಜನ ಕಟ್ಟಿನ ಅವಹೇಳನ ಮಲ್ತಾರೆ ಗೋಪಾಲಕೃಷ್ಣ ಸನ್ನಿಧಾನದ ಭಗವದ್ವಜನ ಅವಲ ಭಗವದ್ವಜ ಎಂಚ ಇನಿ ಪನ್ಪಾರ ಏರ ರಿಯಾಸ್ ಪರಿಂಗ್ಪೇಟೆ ಪನ್ಪೆ
ಸಂಘ ಪರಿವಾರ ನಮ್ಮ ಶತ್ರು ఆయన SDPI ಸ್ಲೋಗನ್ ದಾದ ಗೊತ್ತುಂಡ ನಿಗಲೇ ಗೊತ್ತುಂಡ ಭಯಮುಕ್ತ ಸ್ವಾತಂತ್ರ್ಯಗೆ ಕೊಡೊಂಜಿ ಹಸಿವು ಮುಕ್ತ ಸ್ವಾತಂತ್ರ್ಯಗೆ ಹಿಂಗೆ ಏತು ಜನಕ ಮುರನಿ ಕೊರೋನಾದ ಸಮಯ ಕಿಟ್ಟು ಕೊಡ್ತೇನೆ ಎಂದು ಗೊತ್ತಿಜ್ಜಿ ಓಲು ಮಾತೆ ಕಿಟ್ಟು ಕೊಡ್ತೇನೆ ದೇವರೇ ಗೊತ್ತು ఆయన ಸಂಸಾರ ಓಲಾನ ಬೀದಿ ಬಾಲ ಆತ ಜಾದ ಅನ್ನ ಕಿಟ್ಟು ಕೊರ್ಗೊರ್ದುಂಬಿ ತುಲೆ ನಿಖಲ್ ಯೋಚನೆ ಮಲ್ಪಲೆ ಅಕಲ ಸ್ಲೋಗನ್ ಭಯಮುಕ್ತ ಸ್ವಾತಂತ್ರ್ಯ ಓಲುಂಡು ಭಯ ಏರ್ ಪುಟ್ಟಾಯಿನಿ ರುದ್ರೇಶಿನಿ ಏರ್ ಹತ್ಯೆ ಮಲ್ತೀನಿ ಚೀಟಿ ದೆಪ್ಪುಲೆ ಕ್ರೈಮ್ ಚೀಟಿ ದೆಪ್ಪುಲೆ ಗೊತ್ತಾಗುಂಡು ಏರ್ ಹತ್ಯೆ ಮಲ್ದೀನಿ ನಮ್ಮನ ಬಂಟ್ವಾಳದ ಶರತ್ ಮಡಿವಾಳ ಕೊಲೆ ಏರ್ ಮಾಡ್ತೀನಿ ಚೀಟಿ ದೆಪ್ಪಲೆ ವರ ಏರ್ ಮಾಡ್ತೀನಿ ಪೊಲೀಸ್ ಕ್ರೈಮ್ ದೆತ್ತನ ಗೊತ್ತಾಪುನಿ ಏರ್ ಮಾಡ್ತೀನಿ ಇತ್ತೆ ಪಲ್ಲೆ ನಿಗಲು ಭಯಮುಕ್ತ ಸ್ವಾತಂತ್ರ್ಯ ಏರೇ ಬಂದ್ಪುನಿ ಏರೆಗೆ ಸ್ಲೋಗನ್ ಕೊರ್ಪುನಿ ನಿಗಲು ಕೂಡ ಬಂದರ್ ಹಸಿವು ಮುಕ್ತ ಸ್ವಾತಂತ್ರ್ಯ ಏರೆಗೆ ಬಡವು ಭಾರತ ದೇಶದ ಬಡವು ಏರೆಗೆ ಬಡವು ನಿಗಲು ನಿವಾರಣೆ ಮಲ್ಪೇರೆ ನಿಗಲು ಇತ್ತೆ ಈ ಸ್ಲೋಗನ್ ಪಾಡ್ದೀನಿ ಸುರು ನಿಖಲ ಬಡವನು ಕನಿಸಾಲೆ ನಿಖಲೆಟ್ ಮಾತ ಉಲ್ಲೇರತ್ತ ಐನ ಮದಿಮೆ ಆಜಿ ಮದಿಮೆ ಏಳು ಮದಿಮೆ ಅದು ಎಲ್ಪ ಎನ್ಪ ಜೋಕುಲು ಒಂದೇನು ಒಂಚೂರು ಅರ್ಥ ಮಲ್ಪಲೆ ನಿಕಲು ಎಂಗಲ್ ಕಡಿವಾಣಡುಲ್ಲ ಎಂಗಲು ಒಂಜಿ ವ್ಯವಸ್ಥೆ ಉಲ್ಲ ಎಂಗಲ ಸಮಾಜ ಒಂಜಿ ಸದೃಢತೆ ಉಂಡು ಈ ನಿಕಲು ಎಂಗಲು ಶಿಸ್ತನ್ನು ಕಾಪಾಡೋನ್ ಬೈದ ಅಂಚ ಬಂದು ನಿಕಲು ಒಂಜಿ ಅರ್ಥ ಮಲ್ಪುಲೆ ಒಂದು ಮಾತ ಎಡ್ಡೆ ಈ ಸ್ಥಿತಿನ ಸಮಾಜ ನಿರ್ಮಾಣ ಮಲ್ಪುಲ್ಲೆ ಎಡ್ಡೆ ಪಾತೇರಿಯರ ತೀರುಣ ಬಂದು ವಾವಾ ರೀತಿಯ ಪಾತೇರ್ನಲ್ಲ ಎಡ್ಡೆ ಇದಕ್ಕೋಸ್ಕರ ಈ ಪ್ರತಿಭಟನೆ ಸಮಾಜಗಾಯಿನ ಅನ್ಯಾಯ ಹಿಂದೂ ಸಮಾಜಗಾಯಿನ ಇಂಚಿನ ಅಪಮಾನಕರ ಸ್ಥಿತಿನ ಹೊರ ಸಮಾಜಕ್ಕೆ ದೇರ್ತು ದೊಯ್ಪಾವನ ಅಗತ್ಯತೆ ಉಂಡು ಪನ್ಪನ ಒಂಜಿ ಕಾರಣಕ್ಕೆ ಮಾತ್ರ ಈ ಪ್ರತಿಭಟನೆ ತೊಕ್ಕೊಟ್ಟು ಜಂಕ್ಷನ್ ಈ ಬಸ್ ನಿಲ್ದಾಣ ಏರ್ಪಡ್ದ ಈ ಕಾರಣಕ್ಕೆ ಅವರ ನಮ್ಮ ಮಾತಿರ್ಲ ಶಾಂತಿದವಂತೆ ಮಂತ್ರನ ಬರೀಕದೀದ್ ನಮ್ಮನ್ನ ಉಲೈಡು ಒಂಜಿ ಕ್ರಾಂತಿದ ಕಿಚ್ಚಿನ ಲಕಡಾವನ ಅವಶ್ಯಕತೆ ಉಂಡು ಇನ್ನಿತ ಕಾಲಘಟ್ಟ ಅದನ್ನು ತೋಚ್ಪಾವೊಂದುಂಡು ದೇವಸ್ಥಾನಕ್ಕೆ ನಮ್ಮ ಪೋಪುನಿ ಮಾತ್ರ ನಮನ ಭಾವನೆಯಲ್ಲೇನ ನಮನ ಕಷ್ಟಲೇನ ದೇವರ ಪನೋನ್ಯ ಮಾತ್ರ ಅತ್ತೆ ಸಮಾಜದ ಕಷ್ಟಗೆ ದೇವರ ಎಂಚ ಉಳ್ಳೇರು ದೇವರನ ಸಾನ್ನಿಧ್ಯ ಎಂಚ ಉಂಡು ಉದೇತ ಬಗ್ಗೆ ಒಂಚೂರು ಗಮನ ಕೊರ್ಪನ ಅವಶ್ಯಕತೆ ಉಂಡು ನಮ್ಮನ ಕಟ್ಟೆಲು ಮಠ ಮಂದಿರಲು ಅಥವಾ ಒವೇ ಸಾನ್ನಿಧ್ಯದಲ್ಲಿ ಇತ್ತಂಡ ನಮ್ಮ ಮಾತ ಒಂಚೂರು ಮನಸ್ಸು ಮಲ್ತದ ಆಯ್ನಾತ್ ಬೇಗ ಅಂಚಿತ್ತಿನ ಪ್ರದೇಶದ ನಮ್ಮನ ಬಂಧುಲೇಗ ಪಂಡದ ಒಂಗಿ ಸಿಸಿಟಿವಿ ಪಾಟ್ನ ಅವಶ್ಯಕತೆ ಉಂಡು ಅಂಚ ಬಂದು ಸಿಸಿಟಿವಿ ಮುಚ್ಚಿದ್ಲ ಪೋಪುನಕಲು ಉಳ್ಳೇರು ದೇಗ ಬಂದಾಗ ಕೊರೋನಾ ಬೈದಂಡು ಮಾಸ್ಕ್ ಪಾಡ್ತೇರು ಆ ಮಾಸ್ಕ್ ಏರಿ ಅಂಚಿನ ಅಂದ್ ಗೊತ್ತಾಪುಜಿ ಇಂಚಿತ್ತಿನ ಒಂದು ಕಾಲಘಟ್ಟದ ಸನ್ನಿವೇಶದ ಈ ಒಂಜಿ ಪರಿಸ್ಥಿತಿಲು ನಿರ್ಮಾಣ ಆಗ್ತದೆ ಆ ಕಾರಣಕ್ಕೋಸ್ಕರ ಮಾತು ನಮ್ಮ ಒಂಚೂರು ತರದೇರ್ತದೆ ಮನಸ್ ಮಲ್ತದೆ ಸಮಾಜನ ಸದೃಢ ಮಲ್ಪುನ ನಮ್ಮನ ದೈವ ನಮ್ಮನ ದೇವರನ ನಂಬಿಕೆಯಲ್ಲೇನ ಒರಿಪಾವನ ನಮ್ಮನ ಶ್ರದ್ಧೆಯಲ್ಲೇನ ಒರಿಪಾವನ ಕೆಲಸನ ಇನ್ನಿಡ್ದು ಶುರು ಮಲ್ಪುಗ ಈತ ದಿನ ನಮ್ಮ ಮೌನ ಇತ್ತ ದಾದಾ ಪುಣ್ತೂಕ ಓಡೆ ತುಣ್ತೂಕ ದುಮ್ಮಗ ದಾದಾ ಪುಣ್ತೂಕ ಬಂದ್ಪುನ ಒಂದು ಸನ್ನಿವೇಶಲೇ ನಮ್ಮ ಕಾತೊಂದಿದ್ದ ಅಂಡ ಇನ್ನಿತ ಸಂದರ್ಭಲೇಡು ಈ ಸನ್ನಿವೇಶಲೇನು ಬಿಡ್ದು ನಮ್ಮವಂತೆ ಜಾಗೃತಿ ಆಪುನ ಜಾಗೃತಿಯನ್ನು ನಮ್ಮನ ಸಮಾಜಕ್ಕೆ ಪರಿಚಯ ಮಲ್ಪುನ ಒಂದು ಮಲ್ಲ ಕೆಲಸ ಮಲ್ತೊಂದು ಇನ್ನಿರ್ದು ನಮ್ಮ ಮುಂದುವರಿಕಾಂದ ಪನೊಂದು ಈ ಪ್ರತಿಭಟನೆದ ಮೂಲಕ ಸಮಾಜನ ಹೊರ ಲಕ್ಕಡಾಯಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಪ್ರಖಂಡದ ಶಾಖೆಗೆ ದೇವರನ ಅನುಗ್ರಹನ ಪ್ರಾರ್ಥನೆ ಮಲ್ತೊಂದು ಮಂತ ಹಿಂದೂ ಸಮಾಜಕ್ಕೆ ಈ ಕ್ಷಣದ ಎಡ್ಡಾವಡು ಆಯ್ನಾದ ಬೇಗ ಏರಿ ರಾಕ್ಷಸಿ ಪ್ರವೃತ್ತಿ ಮಲ್ದದಿನ ಪುಣ್ಯರುಳ್ಳೇರು ಅಕಲು ಸಮಾಜದ ಎದುರು ಬತ್ತದ ಸಮಾಜದ ಎದುರು ಡಕ್ಲೇನು ಉಂಟಾದ ಮಂತ ವಿದೇಶ ದೇಶ ಮಂತ ಪುಣ್ಯ ಬಂದ್ಪೇರು ಕಲ್ಲಡಾಕುವರಿಗೆ ಕಣ್ಣು ದೆಪ್ಪುವರಿಗೆ ಮಾತ ಬಂದ್ಪೇರು ನಮ್ಮ ನಲ್ಪದ ಕಾನೂನು ಮಾತ ಅಂಚೆ ಇಜ್ಜಿ ಕಾನೂನು ಎಂಚ ಉಂಡು ಕೇಂದ ಉಳ್ಳಾಲದ ಸ್ಟೇಷನ್ ಗ್ರಾಮ ಪೋದು ಎನ್ನ ಮಿದ್ದಿಗೆ ತೊಂದರೆ ಆತನಂದು ಯಾನೊಂಜ ಅರ್ಜಿ ಕೊರ್ರೆ ಪೋಯಡ ಅಲ್ಪದ ಪರಿಸ್ಥಿತಿ ಎಂಚ ಉಂಡು ಕೇಂದ್ರ ಏನನೇ ಪ್ರಶ್ನೆ ಮಲ್ಪು ಲೆಕ್ಕ ಉಂಡು ಒಂದು ಆಸ್ಪಾಸ್ತಗಳು ಪನ್ನೊಂದುಲ್ಲೇ ಅವೇನು ಅಧಿಕಾರಿ ಲಾಯಿನಕಲು ಒಂಚೂರು ಕೆಪಿಕೊಂಡೆ ಮಲ್ತದ ಒಂದು ಸರಿಯಾದ ನಿರ್ಧಾರ ಗೆತೊಂದು ಈ ವ್ಯವಸ್ಥೆಯಲ್ಲಿ ದುಮ್ಮುದ ದಿನಕ್ಲೇಡು ಇಂಚಿನ ಪರಿಸ್ಥಿತಿ ಆವಂದಿಲಕ ತೂಪನ ಅವಶ್ಯಕತೆ ಉಂಟು ದಯಕೆಂಡ ಉಳ್ಳಾಲ ಒಂದು ಬೀಚ್ ಪ್ರದೇಶ ಅವಳು ಎತೋ ಜನ ಬರ್ಪೇರು ಎತೋ ಜನ ಪ್ರಾಣ ಕಳೆ ಹೊಂದಿದೆ ಮರಮರನಿಲ್ಲ ಪ್ರಾಣ ಪೋತನು ಎತೋ ಜಂತ ಇಂಚಿತ್ತನ ಒಂದು ಸನ್ನಿವೇಶ ನಿರ್ಮಾಣ ಆವಂದಿಲಕ ಅಧಿಕಾರಿ ಇಲ್ಲ ಜಾಗೃತಿ ಆವಡು ಆಯ್ತ ಒಟ್ಟಿಗೆ ನಮ್ಮನ ಸಮಾಜ ನಮ್ಮಲ್ಲ ಜಾಗೃತಿ ಆವಡು ಒಂದು ಪದೊಂದು ಈ ವಿಶೇಷ ಪ್ರತಿಭಟನಾ ಸ್ಥಿತಿಗೆ ಮಂತ ಬೈದಿನ ಹಿಂದೂ ಬಂಧುಲೆಗೆ ಬೊಕ್ಕವರ ಎಡ್ಡೆಪ್ಪನ್ನು ಬಯಸೊಂದು ಬೋಲೋ ಭಾರತ್ ಮಾತಾ ಕಿ ಒಂದು
ಖಾಲಿ ಉಳ್ಳಾಳಗ ಮಾತ್ರ ಗೆಂಡು ಆರು ಮೂಲ ಇಜ್ಜೇರು ಮುಂತ ಶಾಸಕರ ಮೂಲ ಉಪಾಯ ಇರುತ್ತೆ ಆರು ವಲ್ಲ ಕುಡ್ಲಾಗ ಮಿನಿ ಬೋದು ಪೇರು ಅಥವಾ ಮುಂತೆ ಆಕಾರ ಬೋದು ಪೇರು ಏರ್ ಮಲ್ತದೇರ್ ಪಂಡದ ಅವಿನೊಂಚೂರು ಆರು ನಾಡ್ರೆ ನಮ್ಮನೆ ಅಧಿಕಾರಿ ಇಲೆಗೆ ಒಂಚೂರು ಆಕ್ಸಿಜನ್ ಕೊರವೇರು ದೇಗ ಪಂಡ ಆರು ಮುಲ್ತ ಒಂದು ಜನಪ್ರತಿನಿಧಿ ಅರೆಗೆ ಒಂಚೂರು ಕೇನಾಡು ಬೋಲೋ ಭಾರತ್ ಮಾತಾ ಕಿ ಅರೆಗೆ ಮಾತ್ರ ಕೇಂದ್ರ ಯಾವುಜಿ ಬೆಂಗಳೂರು ಮುಟ್ಟ ಬೋರ್ಡು ನಮ್ಮ ಗೃಹ ಮಂತ್ರಿ ಬೆಂಗಳೂರುದಾರ ಹಾವೇರಿ ಜಿಲ್ಲೆದಾರ ಆರು ಒಂಚೂರು ನನಲ ಗಟ್ಟಿಯಾದ ಅವಳು ಕುಲುದತ್ ಒಂದೇ ಇಡೆ ಬತ್ತದ ಮುಲ್ಪದ ಅಧಿಕವರ ನಮ್ಮ ಘೋಷಣೆ ಪಾಡ್ನ ಅಗತ್ಯ ಉಂಟು ಒಂದು ಅರೆಗಲ ಪೋದು ಎತ್ತದ ಆರ್ಲವರ ನಮ್ಮ ಊರಿಗೂ ಜಪ್ಪಾಡು ದೇವಣ್ಣ ಉಳ್ಳಾಲಾಡು ದಾದಾತನಿಂದ 6 ವರ ಬತ್ತದು ತೂದುವರ ಪೆರೇಡ್ ಮಲ್ಪಾಡು ನಮ್ಮೊಂದು ಅರೆಗೆ ಈ ಘೋಷಣೆದ ಮೂಲಕ ಮನವಿ ಮಲ್ಪುಗ ಬೋಲೋ ಭಾರತ್ ಮಾತಾ ಕಿ ಯಾನವರಿ ಸಂತೆ ಬಂಜಿ ಕಾಲಿತ್ತದ ಬೈದಿ ನಿಕುಲಂಚತ್ ಬಂಜಿಗೆ ಪಾಡ್ದು ಬೈದಾರಂದು ಎನ್ನುವೇನು ನೀರ್ಲ ಬರ್ಪಾರು ಅಂಚೆ ಅದು ಒಂದು ಈತೆ ಕೇಂದ್ರ ಯಾವಂದು ನಮ್ಮ ಆಳುನ ಮುಖ್ಯಮಂತ್ರಿ ಲೇರಾರು ಮಂತ್ರಿಲ ಮಂತ್ರಿ ನಮ್ಮಾರು ಆರ್ಲವರ ತರದೆತ್ತದ ಲಕ್ಕದ ಉಳ್ಳಾಲಾಡು ದಾದಾತನಂದು ಒಂಜಿ ಕಡತ ಗೀಚಿದ ಕೇನಡ್ ನಮ್ಮ ಅಧಿಕಾರಿ ಇಜ್ಜಿಂದ ಒಂದುಲ ಆಪುಣೊಂದು ಹೆಂಗೆ ಎನ್ನುಜಿ ಒಂದು ಇನಿರ್ದೆ ಚಾಲನೆ ಅವಡು ಐಕೋಸ್ಕರವಾದ ಈ ಘೋಷಣೆ ಕೇಂದ್ರದವರಿ ಸನ್ಮಾನ್ಯ ಗೃಹ ಮಂತ್ರಿ ಬಾರಿ ಖಡಕ್ ವಹಿಸಿದ 6 ವರ ಲಾಠಿ ಬೀಜ ಹೊಡು ನಿಜ ಖಾಲಿ ಆರ 4 ಬೀಜ 2 ಆ 4 ಬೀಜ 2 ಒಂದು ವರ ಆಟೋಮೆಟಿಕ್ ಆದ ಲಕ್ಕದು ಉಂಟು ಹೊರ ರೆಡ್ ಕೈದೆ ಇರ್ತಿದ್ದಿಲ್ಲ ಘೋಷಣೆ ಪಾಡ್ಲೆ ಒಂದು ಕೇಂದ್ರಗೆ ಎತ್ತಾಡು ಬೋಲೋ ಭಾರತ್ ಮಾತಾ ಕಿ ಮಾನಸಿಕವಾಗಿ ಧೈರ್ಯ ಬಲವನ್ನು ನೀಡಿದಂತಹ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠವನ್ನು ಸಮರ್ಪಿಸುತ್ತಿದ್ದೇವೆ. ಮೊನ್ನೆ ಉಳಿಯದಲ್ಲಿ ನಡೆದ ವಿಕೃತಗಾಮಿಯ ಘಟನೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ. ಆ ದುಷ್ಟ ವ್ಯಕ್ತಿಯ ವಿರುದ್ಧ ಕಠಿಣ ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಬೇಕೆನ್ನುವ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಡೆಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಉಳ್ಳಾಳದ ಪರಿಸರದಲ್ಲಿ ಇಂತಹ ದುಷ್ಟ ಕೃತ್ಯಗಳನ್ನು ಮಾಡುವಂತಹ SDPI ಮತ್ತು PFI ನ ಕಾರ್ಯಕರ್ತರಿಗೆ ನೇರ ಸವಾಲನ್ನು ಹಾಕುತ್ತಿದ್ದೇವೆ. ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ನೀಡಲು ಬಜರಂಗ ದಳ ಸದಾ ಸಿದ್ಧವಾಗಿ ಉಳ್ಳಾಳದಲ್ಲಿ ನಿಂತಿದೆ. ನಿಮಗೆ ಎಂತಹ ರೀತಿಯ ಸವಾಲನ್ನು ಬೇಕಾದರೂ ನಮಗೆ ನೀಡಿ, ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ನಾವು ನಿಮಗೆ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೇವೆ. ಮುಂದೆ ಧನ್ಯವಾದ ಸಮರ್ಪಣೆ. ಈ ಪ್ರತಿಭಟನೆಯ ಮುಖಾಂತರ ವಿಶ್ವ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ನಮ್ಮ ಊರಿನಲ್ಲಿರ್ತಕ್ಕಂಥ ಶ್ರದ್ಧಾ ಕೇಂದ್ರಗಳಾಗಿರಬಹುದು, ಭಜನಾ ಮಂದಿರವಾಗಿರಬಹುದು, ದೈವ ದೇವಸ್ಥಾನಗಳಲ್ಲಿ ನಮ್ಮ ಊರಿನಲ್ಲಿ ನಾವು ಮಾಡಬೇಕು. ಅದೇ ರೀತಿಯಲ್ಲಿ ಹೀಗೆ ಅಪಚಾರ ಮಾಡುವುದಾಗಿರಬಹುದು, ಇನ್ನಿತರ ಯಾವುದೇ ಅಪಚಾರದ ಕೃತ್ಯಗಳು ನಡೆದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ನಾವು ಸಮಿತಿಯ ವತಿಯಿಂದಲೇ ದೂರನ್ನು ನೀಡುವಂತಹ ವ್ಯವಸ್ಥೆಯನ್ನು ನಾವು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರನ್ನು ಸಂಪರ್ಕಿಸಬಹುದು. ಮೂರನೇದಾಗಿ ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ CC ಕ್ಯಾಮೆರಾ ಅಪ್ಪಿಯನ್ನು ಓಪನ್ ಮಾಡುವಂತ ವ್ಯವಸ್ಥೆಯನ್ನ ಒಂದು 15 ದಿವಸಕ್ಕೊಮ್ಮೆ ಓಪನ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ CC ಕ್ಯಾಮೆರಾದ ಫುಟೇಜ್ ರೆಕಾರ್ಡಿಂಗ್ಗೆ ಅನುಗುಣವಾಗಿ ನಾವು ಓಪನ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ಬಜರಂಗ ದಳ ಉಳ್ಳಾಲ ಪ್ರಖಂಡ ಉಳ್ಳಾಲ ಪರಿಸರದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಡೆಯುತ್ತಿರುವಂತಹ ಹಿಂದೂ ವಿರೋಧಿ ಕೃತ್ಯಗಳನ್ನು ಹಾಗೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸುತ್ತಿರುವ ಹುನ್ನಾರದ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಗುರುಪುರ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಪ್ರಖಂಡದ ವತಿಯಿಂದ ಧನ್ಯವಾದಗಳು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲಾ ಪ್ರಮುಖರಿಗೂ ವಿಶ್ವ ಹಿಂದೂ